ಮಡಿಕೇರಿಯ ರಾಜಾಸೇಟು ಉದ್ಯಾನವನದಲ್ಲಿ ಫಲಪುಷ್ಪ ಪ್ರದರ್ಶನ ಮತ್ತು ವೈನ್ ಮೇಳ ಫೆಬ್ರವರಿ 3ರಿಂದ 6ರವರೆಗೆ. ಕೊಡಗು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ತೋಟಗಾರಿಕೆ ಇಲಾಖೆ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಫಲಪುಷ್ಪ ಪ್ರದರ್ಶನ, ವೈನ್ ಉತ್ಸವ. ಸಾವಿರಾರು ಸಂಖ್ಯೆಯಲ್ಲಿ ಬಣ್ಣ ಬಣ್ಣದ ಆಕರ್ಷಣೀಯ ಹೂವುಗಳು, ಹಣ್ಣುಗಳಿಂದ ತಯಾರಿಸಿದ ಹೋಮ್ ಮೇಡ್ ವೈನ್ಗಳು ಮತ್ತು ಹಣ್ಣಿನ ರಸಗಳ ಮಾರಾಟ ಮೇಳ. ಫಲಪುಷ್ಪ ಪ್ರದರ್ಶನದಲ್ಲಿ ಜಿಲ್ಲೆಗೆ ವಿಶೇಷ ಮೆರುಗು ನೀಡುವ ರಾಜಾಸೀಟು ಉದ್ಯಾನವನದಲ್ಲಿ 4 ದಿನಗಳ ಕಾಲ ನಡೆಯಲಿರುವ ಈ ಫಲಪುಷ್ಪ ಪ್ರದರ್ಶನ, ವೈನ್ ಮೇಳಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಪ್ರಕಟಣೆ: ಕೊಡಗು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ತೋಟಗಾರಿಕಾ ಇಲಾಖೆ, ಕೊಡಗು ಜಿಲ್ಲೆ. ಫಲಪುಷ್ಪ ಪ್ರದರ್ಶನ ಮತ್ತು ವೈನ್ ಮೇಳ 2023. ಕೊಡಗು ಚಾನಲ್ ವೀಕ್ಷಕರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗಿದ್ದಾರೆ ಕೊಡಗು ಜಿಲ್ಲೆಯ ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದಂಥ ಶ್ರೀಯುತ ಪ್ರೊಫೆಸರ್ ಅವರು. ನಮ್ಮ ಕೊಡಗಲ್ಲಿ ಈಗ ಕಳೆದ 2-3 ತಿಂಗಳ ಹಿಂದೆ ಕಾಫಿ ಉತ್ಸವವನ್ನು ನಾವು ನೋಡಿದ್ದೇವೆ, ಹಾಗೆ ಜೇನು ಉತ್ಸವವನ್ನು ನೋಡಿದ್ದೇವೆ. ಇದೀಗ ಸುಮಾರು 2 ವರ್ಷಗಳ ಬಳಿಕ, ಕೋವಿಡ್ ಸಂದರ್ಭವನ್ನು ಹೊರತುಪಡಿಸಿ 2 ವರ್ಷಗಳ ಬಳಿಕ ನಮ್ಮಲ್ಲಿ ಫಲಪುಷ್ಪ ಪ್ರದರ್ಶನವನ್ನು ಇನ್ನೇನು ಅದಕ್ಕೆ ಕ್ಷಣಗಣನೆ ನಡೀತಾ ಇದೆ. ಆ ಒಂದು ಫಲಪುಷ್ಪ ಪ್ರದರ್ಶನ ಮತ್ತು ವೈನ್ ಉತ್ಸವ, ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸಿಕೊಡಲಿಕ್ಕೆ ನಮ್ಮ ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದ ಪ್ರೊಫೆಸರ್ ಅವರ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ನಮಸ್ತೆ. ಸರ್, ಈಗ ನಮ್ಮ ಮಡಿಕೇರಿಯಲ್ಲಿ ಹಿಂದೆ ನಾವು ಕಾಫಿ ಉತ್ಸವವನ್ನು ನೋಡಿದ್ದೀವಿ ಮತ್ತು ಜೇನು ಉತ್ಸವವನ್ನು ಕೂಡ ನೋಡಿದ್ವಿ. ಇದೀಗ ಫಲಪುಷ್ಪ ಪ್ರದರ್ಶನ ನಡೀತಾ ಇದೆ. ಈಗ ದಿನಾಂಕ 3ನೇ ತಾರೀಕು, ಫೆಬ್ರವರಿ 3ರಿಂದ 6ನೇ ತಾರೀಕುವರೆಗೆ ಈ ಒಂದು ಕಾರ್ಯಕ್ರಮ ತಾವು ಆಯೋಜನೆ ಮಾಡಿಕೊಂಡಿದ್ದೀರಾ. ಏನೇನು ವಿಶೇಷತೆ ಇರ್ತದೆ ಸರ್? ಮೊದಲನೇಗೆ ತಮ್ಮ ಎಲ್ಲ ವೀಕ್ಷಕರಿಗೆ ನಮ್ಮ ಇಲಾಖಾ ವತಿಯಿಂದ ಸ್ವಾಗತವನ್ನು ನಾನು ಕೋರ್ತೇನೆ. ತೋಟಗಾರಿಕೆ ಕೊಡಗು ಜಿಲ್ಲಾಡಳಿತ ಮತ್ತೆ ನಮ್ಮ ಜಿಲ್ಲಾ ಪಂಚಾಯತ್ ಹಾಗೂ ತೋಟಗಾರಿಕೆ ಇಲಾಖೆಯ ಸಹಯೋಗದೊಂದಿಗೆ ನಾವು ಈಗಾಗಲೇ ರಾಜಾಸೀಟ್ ಉದ್ಯಾನವನದಲ್ಲಿ ದಿನಾಂಕ ಫೆಬ್ರವರಿ 3ರಿಂದ 6ರವರೆಗೆ ಫಲಪುಷ್ಪ ಪ್ರದರ್ಶನ ಹಾಗೂ ವೈನ್ ಉತ್ಸವವನ್ನು ಆಯೋಜನೆ ಮಾಡಲಾಗಿರುತ್ತದೆ. ಇದರಲ್ಲಿ ಮುಖ್ಯವಾಗಿ ನಾವು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಧನ್ಯವಾದವನ್ನು ಹೇಳಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ಅವರೇ ನಮಗೆ ಇದೆಲ್ಲ ಈ ಕಾಫಿ ಉತ್ಸವ ಇರ್ಬೋದು, ಹನಿ ಫೆಸ್ಟಿವಲ್ ಇರ್ಬೋದು, ಮತ್ತೆ ಫ್ಲವರ್ ಶೋ ಎಲ್ಲ ಮಾಡಲಿಕ್ಕೆ ಅವರೇ ನಮಗೆ ಹೆಚ್ಚು ಉತ್ತೇಜನ ನೀಡಿರ್ತಾರೆ. ಈ ಸಂದರ್ಭದಲ್ಲಿ ನಮ್ಮ ಇಲಾಖಾ ವತಿಯಿಂದ ಅವರಿಗೆ ನಾವು ಕೃತಜ್ಞತೆ ಸಹ ತಿಳಿಸಲು ಬಯಸ್ತೇನೆ. ಇದು ಕಳೆದ 2020ರಲ್ಲಿ ನಾವು ಫಲಪುಷ್ಪ ಪ್ರದರ್ಶನವನ್ನು ರಾಜಸೀಟಲ್ಲಿ ಹಮ್ಮಿಕೊಂಡಿರ್ತೇವೆ. ಅದೇ ನಂತರ 2 ವರ್ಷ ಕೋವಿಡ್ ಇರೋದ್ರಿಂದ ಯಾವುದೇ ಕಾರ್ಯಕ್ರಮ ಹಮ್ಮಿಕೊಂಡಿರುವುದಿಲ್ಲ. ಈಗಾಗಲೇ ನಮ್ಮ ಇಲಾಖಾ ವತಿಯಿಂದ ಫಲಪುಷ್ಪ ಪ್ರದರ್ಶನಕ್ಕಾಗಿ ಹಲವಾರು ಸಿದ್ಧತೆಯನ್ನು ನಾವು ರಾಜಸೀಟಲ್ಲಿ ಹಮ್ಮಿಕೊಂಡಿದ್ದೇವೆ. ಮುಖ್ಯವಾಗಿ ಒಂದು 10ರಿಂದ 12 ತಳಿಯ ವಿವಿಧ ಹೂಗಳನ್ನ ಈಗಾಗಲೇ ನಮ್ಮ ರಾಜಸೀಟ್ ಉದ್ಯಾನವನ ಒಂದು 10ರಿಂದ 15 ಸಾವಿರದಷ್ಟು ಹೂಗಳನ್ನ ನಮ್ಮ ರಾಜಸೀಟ್ ಉದ್ಯಾನವನದ ಪಾತಿಗಳಲ್ಲೂ ಸಹ ನಾವು ನಾಟಿ ಮಾಡಿದ್ದೇವೆ. ಮತ್ತೆ ಕುಂಡಗಳಲ್ಲಿ ವಿವಿಧ ಇದನ್ನ ಮಾಡಿ ಈಗ ನಾವು ಪ್ರದರ್ಶನಕ್ಕೆ ಜೋಡಿಸುವ ವ್ಯವಸ್ಥೆಯನ್ನು ಸಹ ಮಾಡಿಕೊಂಡಿರ್ತೇವೆ. ಇದರೊಂದಿಗೆ ಈ ಫಲಪುಷ್ಪ ಪ್ರದರ್ಶನ ಎಷ್ಟು ಆಕರ್ಷಕವಾಗಿರ್ಬೇಕು ಮತ್ತೆ ಅದು ಹೆಚ್ಚು ಜನರಿಗೆ ಮುಟ್ಟುವಂತೆ ಮಾಡ್ಬೇಕಂತ ಅಂದ್ರೆ ಚಿಂತನೆಯಿಂದ ಈ ವರ್ಷದಲ್ಲಿ ನಾವು ಈ ಹೂವಿನ ಕಲಾಕೃತಿಯನ್ನ ಮಾಡ್ತೇವೆ. ಅದರಲ್ಲಿ ಮುಖ್ಯವಾಗಿ ನಮ್ಗೆ ಕೊಡಗುದು ರಾಜರ ಆಳಿದಂತಹ ನಾಕುನಾಡು ಅರಮನೆಯ ಕಲಾಕೃತಿಯನ್ನ ಒಂದು ಮಾಡೆಲ್ ಮಾಡಿ ಅದರೆಲ್ಲ ವಿವಿಧ ಹೂಗಳಿಂದ ಅದನ್ನ ಜನರಿಗೆ ತೋರಿಸ್ಬೇಕಂತ ಹೇಳಿ ಚಿಂತನೆಯಿಂದ ಈಗಾಗಲೇ ಅದಕ್ಕೆ ನಾವು ಕ್ರಮ ಕೈಗೊಂಡಿದ್ದೇವೆ ಹಾಗೂ ಅದರ ಕಾರ್ಯ ಈಗ ಪ್ರಗತಿಯಲ್ಲಿದೆ. ಇದರ ಜೊತೆಗೆ ಕೊಡಗುದು ಮುಖ್ಯ ಬೆಳೆ ಕಾಫಿ ಇದೆ. ಕಾಫಿಯನ್ನು ಸಹ ನಾವು ಹೆಚ್ಚು ಪ್ರಚಲಿತಪಡಿಸಬೇಕಂತ ಉದ್ದೇಶದಿಂದ ಆ ಕಾಫಿ ಕಪ್ ಮತ್ತೆ ಸಾಸರ್ ಮಾಡೆಲ್ದು ಒಂದು ಇದನ್ನ ಮಾಡ್ತೇವೆ. ಹೂವಿಂದಲೇ ಒಂದು ಮಾಡೆಲ್ ಮಾಡ್ತೇವೆ. ಮತ್ತು ಇದರ ಜೊತೆಗೆ ಈ ಮಕ್ಕಳಿಗೆ ಕೆಲವು ಮಿಕ್ಕಿ ಮೌಸ್ ಇರ್ಬೋದು ಅಥವಾ ಅದರ್ಸ್ ಆಕ್ಟಿವಿಟಿ ಇದನ್ನ ಸಹ ಮಕ್ಕಳದು ಒಂದು ಮಾಡ್ತೇವೆ. ಮತ್ತೆ ಈ ವರ್ಷ ತಮಗೆಲ್ಲ ಗೊತ್ತು, ಚುನಾವಣೆ ಇಯರ್ ಆಗಿರೋದಕ್ಕೆ ಮತದಾನದ ಬಗ್ಗೆ ಜನರಿಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ನಾವು ಮತದಾನದ ವಿವಿಪ್ಯಾಟ್ ಇರ್ಬೋದು, ಕಂಟ್ರೋಲ್ ಯೂನಿಟ್ ಇರ್ಬೋದು, ಬ್ಯಾಲೆಟ್ ಯೂನಿಟ್ ಇರ್ಬೋದು, ಇದನ್ನ ದೊಡ್ಡ ಮಾಡೆಲ್ ಮಾಡಿ ಹೂವಿನಿಂದನೇ ಕಲಾಕೃತಿ ಮಾಡಿ ಅದನ್ನ ಸಹ
ನಾವು ಪ್ರದರ್ಶನದಲ್ಲಿ ಆಯೋಜನೆ ಮಾಡಿರ್ತೇವೆ. ಮತ್ತೆ ಈ ಕೆಲವು ಎಲ್ಲ ನಮ್ಮ ಸ್ಥಳೀಯ ಬೆಳೆಗಾರರು ಇರ್ಬೋದು, ಅವರಿಂದ ಅವರು ಕೆಲವು ವಿಶಿಷ್ಟವಾದ ಒಂದು ಕೆಲವು ತರಕಾರಿ ಇರ್ಬೋದು, ಹಣ್ಣನ್ನು ಬೆಳೆದಿರುತ್ತಾರೆ. ಅದರ ಸಹ ಪ್ರದರ್ಶನ ಮತ್ತೆ ಕಾಂಪಿಟೇಷನ್, ಅದರಿಂದ ಕಾಂಪಿಟೇಷನ್ಸ್ಗೆ ಸಹ ನಾವು ಆಹ್ವಾನ ಮಾಡಿರ್ತೇವೆ. ರೈತರು ಸಹ ತಾವು ಬೆಳೆದಂತಹ ವಿಶೇಷವಾದ ಹಣ್ಣು ಇರ್ಬೋದು ಅಥವಾ ತರಕಾರಿ ಇರ್ಬೋದು ಅಥವಾ ಯಾವುದೇ ಸಾಂಬಾರು ಪದಾರ್ಥಗಳಿರ್ಬೋದು, ಅದನ್ನ ನೇರವಾಗಿ ಶುಕ್ರವಾರ ಬೆಳಿಗ್ಗೆ 10 ಗಂಟೆಗೆ ಗಾಂಧಿ ಮೈದಾನಕ್ಕೆ ತಂದು ಇಟ್ರೆ ಅದನ್ನು ನಾವು ಅಲ್ಲಿ ಪ್ರದರ್ಶನ ಇಡ್ತೇವೆ. ಅದರಲ್ಲಿ ಉತ್ತಮವಾಗಿ ಮೊದಲನೇ ಇದಕ್ಕೆ ಫಸ್ಟ್, ಸೆಕೆಂಡ್, ಥರ್ಡ್ ಪ್ರೈಸ್ ಸಹ ನಾವು ಕೊಡೋ ವ್ಯವಸ್ಥೆ ಮಾಡಿರ್ತೇವೆ. ಮತ್ತೆ ನಮ್ಮ ಸ್ಥಳೀಯ ನಮ್ಮ ಇಲ್ಲಿ ಮಹಿಳೆಯರಿರ್ಬೋದು, ಅವರಲ್ಲಿ ಈ ಹೂವುದು ಅಲಂಕಾರ ಇದನ್ನೆಲ್ಲ ನಾವು ಉತ್ತೇಜನಗೊಳಿಸೋಸ್ಕರ ಈ ಒಣ ಹೂವಿನ ಜೋಡಣೆ ಅಥವಾ ಇಕೆಬಾನೆ ಅಂತ ಬರುತ್ತೆ, ಹೂವಿಂದನೇ, ಮತ್ತೆ ಮೋರಿಬಾನೆ, ವಾಸ್ ಅರೇಂಜ್ಮೆಂಟ್, ಫ್ಲವರ್ ಅರೇಂಜ್ಮೆಂಟ್, ಈ ತರದ ಕಾಂಪಿಟಿಷನ್ ಸಹ ನಾವು ರಾಜಸೀಟ್ ಉದ್ಯಾನದಲ್ಲಿ ಹಮ್ಮಿಕೊಂಡಿರ್ತೇವೆ. ಅವರು ಸಹ ಭಾಗವಹಿಸುವವರು ಶುಕ್ರವಾರ ಬೆಳಿಗ್ಗೆ ಒಂದು 9-9:30 ಗಂಟೆಗೆ ನಮ್ಮ ನೇರವಾಗಿ ರಾಜಸೀಟ್ ಉದ್ಯಾನವನಕ್ಕೆ ಬಂದು ಅವರು ಈ ಪ್ರದರ್ಶನದಲ್ಲಿ ಭಾಗವಹಿಸಬಹುದು. ಎಲ್ಲಾ ಕಾಂಪಿಟೇಷನ್ಗೂ ನಮ್ಮ ಇಲಾಖೆ ವತಿಯಿಂದ ಪ್ರಶಸ್ತಿ ಪತ್ರ ಮತ್ತೆ ಫಸ್ಟ್, ಸೆಕೆಂಡ್, ಥರ್ಡ್ ಪ್ರೈಸ್ ಕೊಡೋ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಮತ್ತೆ ಇದರ ಜೊತೆಗೆ ರಂಗೋಲಿ ಸ್ಪರ್ಧೆ ಇರ್ಬೋದು, ಹೂವಿದು ರಂಗೋಲಿ, ಪುಷ್ಪ ರಂಗೋಲಿ ಅಂತ ಹೇಳ್ತೇವೆ, ಮತ್ತೆ ಇತರೆ ರಂಗೋಲಿ ಸ್ಪರ್ಧೆಯನ್ನು ಸಹ ನಾವು ಆಯೋಜನೆ ಮಾಡಿದ್ದೇವೆ. ಇದನ್ನೆಲ್ಲ ಈಗ ನಾವು ಈಗಾಗಲೇ ನಮ್ಮ ಸಿದ್ಧತೆ ಕೈಗೊಳ್ಳಲಾಗಿದೆ, ಮಾಡ್ತಾ ಇದ್ದೇವೆ. ಮತ್ತೆ ಮುಖ್ಯವಾಗಿ ಈಗ ಬರುವ ರೈತರು ಇರ್ಬೋದು, ಪುಷ್ಪ ಪ್ರೇಮಿಗಳಿರ್ಬೋದು, ಅವರಿಗೆ ಗಿಡ ಬೇಕು, ಮತ್ತೆ ಕೆಲವು ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ಸ್ ಇರ್ಬೋದು ಅಥವಾ ಉನ್ನತ ಯಾವ್ದಾದ್ರು ತಂತ್ರಜ್ಞಾನ ಇರ್ಬೋದು, ಹಾರ್ಟಿಕಲ್ಚರ್ ಆಗಿರೋದು, ಅಂತಹ ನಾವು ಸಂಸ್ಥೆಗಳನ್ನೆಲ್ಲ ಸಹ ಈಗಾಗಲೇ ಆಹ್ವಾನ ಮಾಡಿರ್ತೇವೆ. ಈಗಾಗಲೇ ಒಟ್ಟು 60 ಸ್ಟಾಲ್ಗಳನ್ನ ನಮ್ಮ ಗಾಂಧಿ ಮೈದಾನದಲ್ಲಿ ನಾವು ಆಯೋಜನೆ ಮಾಡ್ತೇವೆ. ಒಂದು 40 ನರ್ಸರಿ ಉತ್ಪಾದನೆ ಮಾಡೋ ಕಂಪನಿಗಳು, ಮತ್ತೆ ಈ ಗೊಬ್ಬರ ತಯಾರಿಕೆ ಕಂಪನಿಗಳು, ಇಂಪ್ಲಿಮೆಂಟ್ಸ್ಗಳು, ಮತ್ತೆ ಹಾರ್ಟಿಕಲ್ಚರ್ ಇಂಪಾರ್ಟೆಂಟ್ ಇವರು ಸಾವಯವ ಸಂಘದವರು, ಇವರನ್ನೆಲ್ಲ ನಾವು ಆಹ್ವಾನ ಮಾಡಿದ್ದೇವೆ. ಇದರ ಜೊತೆಗೆ ನಮ್ಮ ಎಲ್ಲಾ ಇಲಾಖೆಗಳು, ಒಂದು 20 ನಮ್ದು ಸರ್ಕಾರಿ ಇಲಾಖೆಗಳು ಅವರವರ ಇಲಾಖೆಯ ಕಾರ್ಯಕ್ರಮಗಳನ್ನ ಪ್ರಚಾರಪಡಿಸುವ ಸ್ಟಾಲ್ಗಳನ್ನು ಸಹ ನಾವು ಗಾಂಧಿ ಮೈದಾನದಲ್ಲಿ ನಾವು ಇಟ್ಕೊಂಡಿರ್ತೇವೆ. ಇದನ್ನು ಸಹ ಶುಕ್ರವಾರದಿಂದ ನಾವು ಸೋಮವಾರದವರೆಗೆ 4 ದಿವಸನೂ ಆಯೋಜನೆ ಮಾಡ್ತಾ ಇದ್ದೇವೆ. ಈಗ ನಮ್ಮ ಇಲ್ಲಿ ನಮ್ಮ ಸ್ಥಳೀಯ ರೈತರಲ್ಲದೆ ಮತ್ತು ಸ್ಥಳೀಯ ಬೆಳೆಗಾರರಲ್ಲದೆ, ಈಗ ಫಾರ್ ಎಕ್ಸಾಂಪಲ್ ಈಗ ಹೂವಿನ ಅಲಂಕಾರ ಇದನ್ನು ಮಾಡಲಿಕ್ಕೆ ನಮ್ಮ ಸ್ಥಳೀಯರು ಹೆಚ್ಚಿನ ಸಂಖ್ಯೆಯಲ್ಲಿ ಅಥವಾ ಹೊರಗಡೆಯಿಂದ ಕೂಡ ಈ ಮುಖ್ಯವಾಗಿ ದೊಡ್ಡ ದೊಡ್ಡ ಕಲಾಕೃತಿ ಏನ್ ಕೊಟ್ಟಿದ್ದೇವೆ, ಈಗ 4 ನಾಡು ಅರಮನೆ ಇರ್ಬೋದು, ಇದನ್ನ ಮಾಡೋರು ನಮ್ಗೆ ಈಗ ಆಲ್ರೆಡಿ ನಾವು ಈ ಮೈಸೂರು ಇಂದ ಒಬ್ರು ಉಮಾಶಂಕರ್ ಅಂತ ಹೇಳಿ ಅವರೊಬ್ರು ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಅವರು ಅದನ್ನ ಫುಲ್ ಇದನ್ನ ಅವರು ಮಾಡ್ತಾರೆ. ಮತ್ತೆ ಈ ತರಕಾರಿಯಿಂದ ಕಮರ್ಷಿಯಲ್ ಅಂದ್ರೆ ಕೆತ್ತನೆ ಅಂತ ಹೇಳ್ತೇವೆ, ಅಂದ್ರೆ ತರಕಾರಿಯಿಂದನೇ ವಿವಿಧ ಆಕೃತಿಗಳು, ಯಾವುದು ಈ ಗಣ್ಯ ವ್ಯಕ್ತಿಗಳಿರ್ಬೋದು ಅಥವಾ ಸ್ಪೋರ್ಟ್ಸ್ ಪರ್ಸನ್ ಇರ್ಬೋದು ಅಥವಾ ಈ ದೇವರು ಇದು ಇರ್ಬೋದು, ಇದನ್ನೆಲ್ಲ ತರಕಾರಿ ಕೆತ್ತನೆ ಮಾಡಿ ಕೊಡ್ತಾರೆ. ಅವರೊಬ್ರು ಶಿವಮೊಗ್ಗದಿಂದ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಮೇಜರ್ ಐಟಮ್ ಹೊರಗಡೆ ಮಾಡ್ತಾರೆ. ನಮ್ಮ ಸ್ಥಳೀಯ ಅಂದ್ರೆ ಈಗ ವಾಸ್ ಅರೇಂಜ್ಮೆಂಟ್ ಇರ್ಬೋದು ಅಥವಾ ಇಕೆಬಾನೆ, ಮೋರಿಬಾನೆ, ಇಂಥ ಕಾಂಪಿಟೇಷನ್ ಇದನ್ನೆಲ್ಲ ಮಾಡಿಕೊಡ್ತಾರೆ. ಮತ್ತೆ ವಿಶೇಷವಾಗಿ ಅವ್ರು ಏನು ಬೆಳೆದಿರ್ತಾರೆ ವಿಶೇಷ ಉತ್ಪನ್ನಗಳು, ಈಗ ಬಾಳೆಗೊನೆ, ದೊಡ್ಡ ದೊಡ್ಡ ಗಾತ್ರದ ಬಾಳೆಗೊನೆ ಇರ್ಬೋದು ಅಥವಾ ಕೆಲವು ಈಗ ಫ್ರೂಟ್ಸ್ ಐಟಮ್ ಇರುತ್ತೆ, ಅದು ಸ್ಥಳೀಯವಾಗಿ ಈಗ ರಾಂಬುತಾನ್, ಲಿಚಿ ಅಂತೆಲ್ಲ ಹೇಳ್ತೇವೆ, ಅದರಲ್ಲಿ ಕೆಲವು ರೈತರು ಈಗ ಕೊಡಗಲ್ಲಿ ಬೆಳೆದಿದ್ದಾರೆ, ಅಂತವ್ರು ಪ್ರದರ್ಶನ ಇಡಬಹುದು. ಮತ್ತೆ ಕೆಲವರು ಮನೆಯಲ್ಲೇ ಕುಂಡಗಳಲ್ಲಿ ಹೂ ಗಿಡಗಳನ್ನ ಬೆಳೆದಿರ್ತಾರೆ, ಅವರು ಸಹ ನಮ್ಗೆ ರಾಜಸೀಟಿಗೆ ತಂದು ಇಟ್ಟರೆ ಅವರ ಪ್ರದರ್ಶನಕ್ಕೆ ಅವರ ಹೆಸರಿಡ್ತೇವೆ. ಮತ್ತೆ ಅವರಿಗೆ ಉತ್ತೇಜನ ನೀಡುವ ಉದ್ದೇಶದಿಂದ ಬಹುಮಾನವನ್ನು ಸಹ ನಾವು ಇಲಾಖೆಯಿಂದ ಕೊಡುವ ವ್ಯವಸ್ಥೆ ಮಾಡಿದ್ದೇವೆ. ಓಕೆ ಸರ್, ಈಗ ನಾಡಿದ್ದು 3 ದಿನಗಳ ಕಾಲ ನಡೆಯುವಂಥ ಫಲಪುಷ್ಪ ಪ್ರದರ್ಶನದಲ್ಲಿ ಯಾವ್ಯಾವ ರೀತಿಯ ವಿವಿಧ ರೀತಿಯ ಹೂವಿನ ಅಲಂಕಾರ, ಹೂವಿನ ಕುಂಡಗಳು ಮತ್ತು ವಿವಿಧ ಕಲಾಕೃತಿಗಳ ಬಗ್ಗೆ ನಮ್ಮ ಉಪನಿರ್ದೇಶಕರಾದ ಪ್ರಮೋದ್ ಅವರು ಮಾಹಿತಿ ನೀಡಿದರು. ಒಂದು ಸಣ್ಣ ಬ್ರೇಕ್ ನಂತರ ಮತ್ತೆ ನಾವು ಇನ್ನಷ್ಟು ಈ ಒಂದು ಫಲಪುಷ್ಪ ಪ್ರದರ್ಶನ, ವೈನ್ ಉತ್ಸವದ ಬಗ್ಗೆ ಮತ್ತಷ್ಟು ವಿಷಯಗಳನ್ನ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ಒಂದು ಸಣ್ಣ ಬ್ರೇಕ್. ಮಡಿಕೇರಿಯ ರಾಜಾಸೇಟು ಉದ್ಯಾನವನದಲ್ಲಿ ಫಲಪುಷ್ಪ ಪ್ರದರ್ಶನ ಮತ್ತು ವೈನ್ ಮೇಳ ಫೆಬ್ರವರಿ 3ರಿಂದ 6ರವರೆಗೆ.
ಕೊಡಗು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ತೋಟಗಾರಿಕೆ ಇಲಾಖೆ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಫಲಪುಷ್ಪ ಪ್ರದರ್ಶನ, ವೈನ್ ಉತ್ಸವ. ಸಾವಿರಾರು ಸಂಖ್ಯೆಯಲ್ಲಿ ಬಣ್ಣ ಬಣ್ಣದ ಆಕರ್ಷಣೀಯ ಹೂವುಗಳು, ಹಣ್ಣುಗಳಿಂದ ತಯಾರಿಸಿದ ಹೋಮ್ ಮೇಡ್ ವೈನ್ಗಳು ಮತ್ತು ಹಣ್ಣಿನ ರಸಗಳ ಮಾರಾಟ ಮೇಳ. ಫಲಪುಷ್ಪ ಪ್ರದರ್ಶನದಲ್ಲಿ ಜಿಲ್ಲೆಗೆ ವಿಶೇಷ ಮೆರುಗು ನೀಡುವ ರಾಜಾಸೀಟು ಉದ್ಯಾನವನದಲ್ಲಿ 4 ದಿನಗಳ ಕಾಲ ನಡೆಯಲಿರುವ ಈ ಫಲಪುಷ್ಪ ಪ್ರದರ್ಶನ, ವೈನ್ ಮೇಳಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಪ್ರಕಟಣೆ: ಕೊಡಗು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ತೋಟಗಾರಿಕಾ ಇಲಾಖೆ, ಕೊಡಗು ಜಿಲ್ಲೆ. ಫಲಪುಷ್ಪ ಪ್ರದರ್ಶನ ಮತ್ತು ವೈನ್ ಮೇಳ 2023. ಮುಳಿಯದ ಈ ಬಂಧ, ಅನುರಾಗದ ಅನುಬಂಧ, ಏಳೇಳು ದಶಕಗಳ ಪ್ರೀತಿಯ Mulia Jewels, unique designs. Shakti Residential School and College, Shaktinagar, Mangaluru. CBSE curriculum located in a serene environment 4 acres from the city life, 2.5 kilometers away from Nantur Junction. World-class amenities that help providing joy of learning, shaping personality to face the reality of life. Value-based teaching and emphasis on discipline. Shakti PU College has science and commerce streams along with integrated coaching to prepare students for competitive examinations. A well-stocked library, furnished labs, spacious auditorium, clean and hygienic food, separate fully furnished hostel for boys and girls is available. Learning to create choices, our motto, is reflected in every act of our students and teachers. For admissions, please contact 0824 2230 452 9686 000046. Shining senses in your life. Desirable designs gives you treasured memory. Sharda Jewelers. ವೀಕ್ಷಕರ, ಒಂದು ಬ್ರೇಕ್ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಫಲಪುಷ್ಪ ಪ್ರದರ್ಶನದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ತೋಟಗಾರಿಕೆ ಇಲಾಖೆ ಕೊಡಗು ಜಿಲ್ಲೆಯ ಇದರ ಉಪನಿರ್ದೇಶಕರಾದ ಶ್ರೀಯುತ ಪ್ರಮೋದ್ ಸರ್ ಅವರು. ಸರ್, ನಾವು ಮಾತಾಡ್ತಾ ಇದ್ವಿ, ಈಗ ಈ ವರ್ಷ ಒಂದು ವಿನೂತನ ಪ್ರಯೋಗ ಅಂತ ಹೇಳ್ಬೋದು, ವೈನ್ ಉತ್ಸವವನ್ನು ಈ ವರ್ಷ ಫಲಪುಷ್ಪ ಪ್ರದರ್ಶನದ ಜೊತೆಗೆ ಆಯೋಜನೆ ಮಾಡ್ಕೊಂಡಿದ್ದೀರಾ. ಏನು ವಿಶೇಷತೆ ಇರುತ್ತೆ? ವೈನ್ ಉತ್ಸವ ಮುಖ್ಯವಾಗಿ ಹೇಳ್ಬೇಕಂದ್ರೆ ನಮ್ಮ ತೋಟಗಾರಿಕೆ ಇಲಾಖೆ ಅಧೀನ ಕರ್ನಾಟಕ ದ್ರಾಕ್ಷರಸ ಮಂಡಳಿ, ಅಂದ್ರೆ ಕರ್ನಾಟಕ ವೈನ್ ಬೋರ್ಡ್ ಅಂತ ಒಂದು ನಮ್ದು ತೋಟಗಾರಿಕೆ ಇಲಾಖೆ ಅಂಗಸಂಸ್ಥೆ ಇದೆ. ಇದು ಬೆಂಗಳೂರಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಇದರ ಮುಖ್ಯ ಕಾರ್ಯಚಟುವಟಿಕೆ ಅಂತ ಹೇಳಿದ್ರೆ ಏನು ವೈನ್ ನ ಪ್ರಮೋಟ್ ಮಾಡ್ಲಿಕ್ಕೆ, ಅದು ರೈತರಿಗೆ ಟ್ರೈನಿಂಗ್ ಕೊಡ್ಬೋದು ಅಥವಾ ವೈನ್ ಬಗ್ಗೆ ಅವರಿಗೆ ಮಾಹಿತಿ ಕೊಡೋದು, ಮತ್ತೆ ವೈನ್ ಉತ್ಸವ ಆಚರಣೆ ಮಾಡೋದು, ಮತ್ತೆ ವೈನ್ ಟೆಸ್ಟಿಂಗ್ ಇರ್ಬೋದು, ವೈನ್ ಟೇಸ್ಟಿಂಗ್, ಮತ್ತೆ ಈ ತರದನ್ನೆಲ್ಲ ಉತ್ತೇಜನ ಮಾಡೋಕ್ಕೋಸ್ಕರ ಈ ವೈನ್ ಮಂಡಳಿ ಕಾರ್ಯನಿರ್ವಹಿಸ್ತಿದೆ. ನಾವು ಈಗ ಮಡಿಕೇರಿ ರಾಜಾಸೀಟ್ ಫಲಪುಷ್ಪ ಪ್ರದರ್ಶನ ಜೊತೆಗೆ ಗಾಂಧಿ ಮೈದಾನದಲ್ಲಿ ಈ ಕರ್ನಾಟಕ ಏನು ವೈನ್ ಬೋರ್ಡ್ ಇದೆ ಇವರ ಸಹಯೋಗದೊಂದಿಗೆ ನಾವು ವೈನ್ ಫೆಸ್ಟಿವಲ್ ಅನ್ನು ಆಯೋಜನೆ ಮಾಡಿದ್ದೇವೆ. ಈ ವೈನ್ ಬೋರ್ಡ್ ಇಂದ ಈಗಾಗಲೇ ರಿಜಿಸ್ಟರ್ಡ್ ಆಗಿರುವಂತಹ ಅಂದ್ರೆ ರೈತರ ಕಂಪನಿ ಇರ್ಬೋದು ಅಥವಾ ಬೇರೆ ಬೇರೆ ಪ್ರೈವೇಟ್ ಕಂಪನೀಸ್ಗಳು ಇರ್ಬೋದು, ಅವರು ಬಂದು ಇದರಲ್ಲಿ ಭಾಗವಹಿಸ್ತಾರೆ. ನಾವು ಕೊಡಗು ಜಿಲ್ಲೆ ತಮಗೆಲ್ಲ ಗೊತ್ತು, ಮೊದಲಿಂದನೂ ಇಲ್ಲಿ ವೈನ್ ಕಲ್ಚರ್ ಜಾಸ್ತಿ ಇದೆ. ಎಷ್ಟು ನಮ್ಮ ಸ್ಥಳೀಯ ಮಹಿಳೆಯರು ಇರ್ಬೋದು, ಶ್ರೀಶಕ್ತಿ ಗುಂಪಿನವರು ಇರ್ಬೋದು, ಇವರೆಲ್ಲ ಸ್ಥಳೀಯವಾಗಿ ವೈನ್ ಉತ್ಪಾದನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಅಂತಹ ಉತ್ಪಾದಕರಿಗೂ ಸಹ ಈ ವೈನ್ ಫೆಸ್ಟಿವಲ್ ಅಲ್ಲಿ ನಾವು ಭಾಗವಹಿಸಲು ಅನುವು ಮಾಡಿಕೊಡ್ಬೇಕಂತ ಉದ್ದೇಶದಿಂದ ಈ FSC ಅಂದ್ರೆ ಫುಡ್ ಸೇಫ್ಟಿ ಸರ್ಟಿಫಿಕೇಟ್ ಯಾರು ಮ್ಯಾನುಫ್ಯಾಕ್ಚರ್ ಇದ್ದು ಆ ಸರ್ಟಿಫಿಕೇಟ್ ಹೊಂದಿದವರನ್ನ ಈ ವೈನ್ ಫೆಸ್ಟಿವಲ್ ನಾವು ಅವರಿಗೆ ಸ್ಟಾಲ್ ಇಡ್ಲಿಕ್ಕೆ ಅನುವು ಮಾಡಿಕೊಟ್ಟಿದ್ದೇವೆ. ಈಗಾಗಲೇ ಒಟ್ಟು ನಾವು 20 ಸ್ಟಾಲ್ ಅದರಲ್ಲಿ ನಿರ್ಮಾಣ ಮಾಡಿದ್ದೇವೆ. ಅಗತ್ಯಕ್ಕೆ ಅನುಗುಣವಾಗಿ ಮುಂದೆ ಎನ್ಕ್ವೈರಿ ಬಂದ್ರೆ ಇನ್ನೂ ಸಹ ನಾವು ಇದನ್ನ ಜಾಸ್ತಿ ಮಾಡ್ತೇವೆ. ವೈನ್ ಬೋರ್ಡ್ ಅವರು ಮುಖ್ಯವಾಗಿ ಬ್ರಾಂಡೆಡ್ ವೈನ್ ಅಂತ ಹೇಳಿದ್ರೆ ಯಾವ ತರ ಇರುತ್ತೆ, ಅದು ಟೇಸ್ಟಿಂಗ್ ಹೇಗಿರುತ್ತೆ, ಮತ್ತೆ ಯಾವ ರೀತಿ ವೈನ್ ಇರಬೇಕು ಅಂತ ಹೇಳೋ ಮಾಹಿತಿಯನ್ನು ಸಹ ಕೊಡೋ ವ್ಯವಸ್ಥೆ ಮಾಡ್ತಾರೆ.
ಮತ್ತೆ ಕಂಪನಿ ಅಲ್ಲಿಂದ ಅಂತ ಬ್ರಾಂಡೆಡ್ ಕಂಪನಿ ಬಂದಿರ್ಬೋದು, ಈಗ ಚಿಕ್ಕಮಂಗ್ಳೂರು ಇರ್ಬೋದು, ಬೇರೆ ಬೇರೆ ಕಡೆ ರೈತರೇ ಸಹ ಸ್ವಂತ ಬ್ರಾಂಡೆಡ್ ಇದನ್ನ ಮಾಡಿದ್ದಾರೆ. ಅದನ್ನು ಸಹ ಅವರು ಬಂದು ಪ್ರದರ್ಶನ ಇಡ್ತಾರೆ. ಪ್ರದರ್ಶನ ಮತ್ತೆ ಮಾರಾಟ ಮಾಡೋ ವ್ಯವಸ್ಥೆಯನ್ನು ಸಹ ನಾವು ಅನುವು ಮಾಡಿಕೊಟ್ಟಿರ್ತೇವೆ. ಈಗ ನಮ್ಮಲ್ಲಿ ಕೊಡಗಲ್ಲಿ ಬಹಳಷ್ಟು ಕಡೆಗಳಲ್ಲಿ ನಾವು ನೋಡ್ತೀವಿ ವೈನ್ ಶಾಪ್ಗಳು, ಈ ಏನು ಹೋಮ್ ಮೇಡ್ ವೈನ್ ಅಂತ ಹಾಕೊಂಡು ಕೆಲವು ಶಾಪ್ಗಳಿದ್ದಾವೆ. ಹೋಮ್ ಮೇಡ್ ವೈನ್ನ ತಯಾರು ಮಾಡಿ ಕೆಲವು ಘಟಕಗಳಿದ್ದಾವೆ. ಮತ್ತೆ ಎಲ್ಲೋ ಒಂದು ಕಡೆ ಈ ಅದರಲ್ಲೂ ಕೆಲವು ಇಶ್ಯೂಸ್ ಎಲ್ಲ ಬಂತು. ಈಗ ಏನಂತಂದರೆ ಅದು ಉತ್ತಮ ಗುಣಮಟ್ಟದಲ್ಲ, ಅದನ್ನು ಏನು ಒನ್ ಗೆಟ್ ಬೈ 3 ಏನೋ ಈ ರೀತಿ ಇದೆ. ಆ ಬಗ್ಗೆ ಏನು ಅಲ್ಲ, ವೈನ್ ಅಂದ್ರೆ ಈಗ ಎನಿ ಫ್ರೂಟ್ ಅದು ಫರ್ಮೆಂಟೇಶನ್ ಆದ್ಮೇಲೆ ಅದು ಬರುವಂತದ್ದು ವೈನ್ ಅಂತ ಹೇಳ್ತಾರೆ. ವೈನ್ ಮಾಡುವಾಗ ಅದರದ್ದು ಗುಣಮಟ್ಟವನ್ನು ಖಾತ್ರಿಪಡಿಸಿಕೊಳ್ಳಲು ಫುಡ್ ಅಂಡ್ ಸೇಫ್ಟಿ ಆಕ್ಟ್ ಅಂತ ಬರುತ್ತೆ. ಆ ಸರ್ಟಿಫಿಕೇಟ್ ಹೊಂದಿರೋದು ಕಡ್ಡಾಯವಾಗಿರುತ್ತದೆ. ಯಾಕೆಂತಂದ್ರೆ ಗುಣಮಟ್ಟದ ಬಗ್ಗೆ ಅವರು ದೃಢೀಕರಣ, ಮ್ಯಾನುಫ್ಯಾಕ್ಚರ್ ಯೂನಿಟ್ಗೆ ದೃಢೀಕರಣ ಕೊಡ್ತಾರೆ. ಮತ್ತೆ ಈಗ ಸಪೋಸ್ ಆಲ್ಕೋಹಾಲ್ ಫ್ರೂಟ್ ವೈನ್ ಜ್ಯೂಸ್ ಅಂತ ಹೇಳಿದ್ರೆ ಆಲ್ಕೋಹಾಲ್ ಲೆವೆಲ್ ಕಮ್ಮಿ ಇರುತ್ತೆ, ಅದನ್ನ ಮಾರಾಟ ಮಾಡ್ಲಿಕ್ಕೆ ಏನು ಅಭ್ಯಂತರ ಇರಲ್ಲ. ಆದ್ರೆ ಆಲ್ಕೋಹಾಲ್ ಪರ್ಸೆಂಟೇಜ್ 4 and 5% ಅಬೋವ್ ಇದ್ರೆ ಅದು ಅವಾಗ ಅಬ್ಕಾರಿ ಕಾಯ್ದೆಗೆ ಬರುತ್ತೆ. ಅವಾಗ ಅವರು ಯಾರು ಮ್ಯಾನುಫ್ಯಾಕ್ಚರ್ ಇರ್ತಾರೆ ಅವರು ಅದನ್ನ ವೈನ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾಗುತ್ತೆ. ಅಂದ್ರೆ ನೋಂದಣಿ ಮಾಡಿ ಸರ್ಟಿಫಿಕೇಟ್ ತಗೊಂಡು ಮಾರಾಟ ಮಾಡಬೇಕಾಗುತ್ತೆ. ಈಗ ಮುಖ್ಯ ನಮ್ಮ ಇಲಾಖೆ, ತೋಟಗಾರಿಕೆ ಇಲಾಖೆ ಮುಖ್ಯ ಉದ್ದೇಶ ಅಂದ್ರೆ ಏನು ನಮ್ಮ ಹಣ್ಣುಗಳಿರ್ಬೋದು, ಹಣ್ಣುಗಳಿಂದ ಅವರೇ ಸ್ವಂತವಾಗಿ ವೈನ್ ತಯಾರಿಸಲು ನಾವು ಪ್ರಮೋಟ್ ಮಾಡ್ತೇವೆ. ಯಾಕೆಂತ ಹೇಳಿದ್ರೆ ಎಷ್ಟೋ ಹಣ್ಣುಗಳು ಇರ್ಬೋದು ನಮ್ದು. ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ದ್ರಾಕ್ಷಿ ಮುಖ್ಯ ಬೆಳೆ ಇರುತ್ತೆ. ಆ ಹಣ್ಣೆಲ್ಲ ತುಂಬಾ ಕೊಳೆತು ಹಾಳಾಗೋ ಪರಿಸ್ಥಿತಿ ಇರುತ್ತೆ. ಅದನ್ನೆಲ್ಲ ಅವರೇ ಸ್ವಂತ ವೈನ್ ಉತ್ಪಾದನೆ ಮಾಡಿ ಅದನ್ನ ಗುಣಮಟ್ಟದಿಂದ ಮಾಡಿ ಅದನ್ನ ಮಾರಾಟ ಮಾಡಿದ್ರೆ ರೈತರಿಗೂ ಆದಾಯ ಆಗುತ್ತೆ, ಮತ್ತೆ ವೇಸ್ಟೇಜ್ ಅನ್ನು ತಡಿಬಹುದು ಅಂತ ಉದ್ದೇಶದಿಂದ ಈಗ ಮುಖ್ಯವಾಗಿ ಇದನ್ನ ಯಾರು ಮಾಡ್ತಾರೆ, ನಮ್ಮ ಶ್ರೀಶಕ್ತಿ ಗುಂಪು ಇರ್ಬೋದು, ಅವರಿಗೆ ನಮ್ಗೆ ಒಂದು ಒಳ್ಳೆ ತರಬೇತಿ ಅವಶ್ಯಕತೆ ಇರುತ್ತೆ. ಮತ್ತೆ ಅದನ್ನ ಗುಣಮಟ್ಟವನ್ನ ಯಾವ ರೀತಿ ಕಾಪಾಡ್ಕೊಳ್ಬೇಕು, ಮತ್ತೆ FSC ಸರ್ಟಿಫಿಕೇಟ್ ಅನ್ನ ಯಾವ ರೀತಿ ಪಡಿಬೇಕು, ಇದರ ಜೊತೆಗೆ ಅವರು ನೆಕ್ಸ್ಟ್ ಉದ್ದಿಮೆಯಾಗಿ ಇದನ್ನೊಂದು ಇಂಡಸ್ಟ್ರಿ ಆಗಿ ನೆಕ್ಸ್ಟ್ ಮುಂದೆ ತಗೊಂಡು ಹೋಗ್ಬೇಕಂದ್ರೆ ಈ ಅಬ್ಕಾರಿ ಕಾಯ್ದೆ ಪ್ರಕಾರ ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು, ಯಾವ ರೀತಿ ಅವರು ನೋಂದಣಿ ಸರ್ಟಿಫಿಕೇಟ್ ಪಡಿಬೇಕು, ಇದನ್ನೆಲ್ಲ ನಮ್ಮ ವೈನ್ ಬೋರ್ಡ್ ವತಿಯಿಂದ ನಾವು ಸಹಕಾರ ನೀಡ್ತೇವೆ. ಈಗ ನಮ್ಮಲ್ಲಿ ಕೊಡಗಿನಲ್ಲಿ ಮುಖ್ಯವಾದ ಒಂದು ಬೆಳೆ ಕಾಫಿ. ಈಗ ಕೆಲವು ಕಡೆ ಕಾಫಿ ಹಣ್ಣಿನಿಂದ ಕೂಡ ವೈನ್ ಮಾಡುವಂಥದ್ದು ವಿಚಾರಗಳು ಕೆಲವು ಚರ್ಚೆ ಆಯ್ತು, ಕೆಲವು ಬಂತು. ಹೇಗೆ ಸರ್ ಅದು ಹೇಗೆ ಮಾಡ್ಲಿಕ್ಕೆ ಅವಕಾಶ ಇದೆ? ಅಲ್ಲ, ಅದು ಈಗ ಆಕ್ಚುಲಿ ವೈನ್ ಅಂತ ಹೇಳಿದ್ರೆ ನಾನು ಆಗಲೇ ಹೇಳಿದೆ ತಮಗೆ, ಈ ಹಣ್ಣು ಏನು ಹಣ್ಣು ಇರುತ್ತೆ ಅಂದ್ರೆ ಹಣ್ಣು ನೆಕ್ಸ್ಟ್ ಅದು ಫರ್ಮೆಂಟೇಶನ್ ಅಂತ ಹೇಳ್ತೇವೆ, ಪ್ರೋಸೆಸ್ ಆಗುತ್ತೆ. ಅಂದ್ರೆ ಅದರಲ್ಲಿರುವ ಶುಗರ್ ಎಲ್ಲ ಬ್ರೇಕ್ಔಟ್ ಆಗಿ ಅದು ಆಲ್ಕೋಹಾಲ್ ಆಗಿ ಕನ್ವರ್ಟ್ ಆಗೋದು. ಹಾಗಾಗಿ ಯಾವುದೋ ಸಿಹಿ ಇರುವ ಹಣ್ಣು ಇದೆಯಲ್ಲ ಅದರಿಂದೆಲ್ಲ ವೈನ್ ಮಾಡ್ತಾರೆ. ಈಗಲೂ ನಮ್ಮ ಕೆಲವು ನಾನು FS ಸರ್ಟಿಫಿಕೇಟ್ ಇದ್ದವ್ರನ್ನ ನೋಡಿದೀನಿ, ಕಾಫಿ ವೈನ್ ಮಾಡಿದ್ದಾರೆ, ಅದರಲ್ಲೂ ಕೆಲವರು ಸಕ್ಸಸ್ ಆಗಿದ್ದಾರೆ. ಅದನ್ನ ಈಗ ಅವರು ಏನ್ ಮಾಡ್ಬೇಕಂದ್ರೆ ನೆಕ್ಸ್ಟ್ ಅದನ್ನ ಅವರು ಬ್ರ್ಯಾಂಡ್ ಮಾಡಬೇಕಾಗುತ್ತೆ, ಬ್ರ್ಯಾಂಡ್ ಮಾಡಿ ರಿಜಿಸ್ಟ್ರೇಷನ್ ಮಾಡಿ ಬ್ರ್ಯಾಂಡ್ ಮಾಡಬೇಕಾಗುತ್ತೆ. FSI ಸರ್ಟಿಫಿಕೇಟ್ ನಾನು ಯಾಕೆ ಹೇಳೋದು ಅಂತ ಹೇಳಿದ್ರೆ ಅದೊಂದು ಗುಣಮಟ್ಟ, ಅಂದ್ರೆ ಅದು ಒಳ್ಳೇದ ಕಳಪೆನ ಅದರ ಬಗ್ಗೆ ಅವರು ದೃಢೀಕರಣ ಪತ್ರ ಹೊಂದಿರಬೇಕು. ಯಾವುದೇ ಹಣ್ಣಿಂದ ವೈನ್ ಮಾಡ್ಬೋದು, ಮಾಡಕ್ಕಾಗಲ್ಲ ಅಂತಲ್ಲ, ಆದ್ರೆ ಅದು ವಿವಿಧ ಬಗೆಯ ಇದರಲ್ಲಿ ಅವರು ತಯಾರಿಸಿ ಮಾಡಬೇಕಾಗುತ್ತೆ. ಈಗೊಂದು ಸುಮಾರು 2 ವರ್ಷಗಳ ನಂತರ ಈಗೊಂದು ನಮ್ಮಲ್ಲಿ ಮಡಿಕೇರಿಯಲ್ಲಿ ಒಂದು ಫಲಪುಷ್ಪ ಪ್ರದರ್ಶನ, ತರಕಾರಿ ಕೆತ್ತನೆ ಇರ್ಬೋದು, ಈ ವೈನ್ ಉತ್ಸವ ಈ ರೀತಿ ಒಂದು ಮತ್ತು ವಸ್ತು ಪ್ರದರ್ಶನ ಕೂಡ ತಾವು ಹೇಳಿದ್ದು ವಸ್ತು ಪ್ರದರ್ಶನ ಕೂಡ ಮಾಡ್ತಾ ಇದ್ದೀವಿ. ನಮ್ಮ ಸ್ಥಳೀಯ ಬೆಳೆಗಾರರಿಗೆ, ಜಿಲ್ಲೆಯ ಬೆಳೆಗಾರರಿಗೆ ಎಷ್ಟು ಮಟ್ಟಿಗೆ ಪ್ರಯೋಜನವನ್ನು ಈ ಒಂದು ಉತ್ಸವದಿಂದ ಮತ್ತು ಈ ಒಂದು ಪ್ರದರ್ಶನದಿಂದ ಎಷ್ಟು ಮಟ್ಟಿಗೆ ಪ್ರಯೋಜನ ಆಗೋದು? ಮುಖ್ಯವಾಗಿ ಇದು ನಮ್ದು ಯಾವುದು ಫಲಪುಷ್ಪ ಪ್ರದರ್ಶನ ನಾವೇನು ಆಯೋಜನೆ ಮಾಡಿರ್ತೇವೆ, ಇದು ನಮ್ಮ ಕೊಡಗು ಜಿಲ್ಲೆಯಲ್ಲಿ ತಾವೇ ನೋಡಿರ್ಬೋದು, ಎಲ್ಲಾ ಮನೆಯಲ್ಲೂ ಗಾರ್ಡನ್ ಇದ್ದೇ ಇರುತ್ತೆ. ಅಂದ್ರೆ ಇಲ್ಲಿ ಗಾರ್ಡನ್ ಬಗ್ಗೆ ಹೆಚ್ಚು ಆಸಕ್ತಿ ಹೊಂದಿರ್ತಾರೆ. ಅಂತವರೆಲ್ಲ ಈ ಫಲಪುಷ್ಪ ಪ್ರದರ್ಶನಕ್ಕೆ ಬಂದ್ರೆ ಅವರಿಗೆ ಒಂದು ನೆಕ್ಸ್ಟ್ ಉತ್ತೇಜನ, ಪ್ರೇರಣೆ ಆಗುತ್ತೆ. ಈ ರೀತಿ ಫ್ಲವರ್ಸ್ ಬೆಳೆದ್ರೆ ಈ ತರ ಕಾಣುತ್ತೆ ಅಂತ ಹೇಳಿ ಅವ್ರು ಮತ್ತೆ ಒಂಥರ ನಮ್ಮ ಇಲಾಖೆಯಿಂದ ಅವರಿಗೆ ಉತ್ತೇಜನ ನೀಡಿದಂಗೆ ಆಗುತ್ತೆ. ಮತ್ತೆ ಈ ಬೆಳೆಗಾರರು ಯಾವ್ದು ಬೆಳೆಗಾರರು ಇರ್ತಾರೆ ಅವ್ರಿಗೆ ಮತ್ತೆ ಏನಾಗ್ತದೆ ಅಂತ ಹೇಳಿ ನಾವೇನು ವಸ್ತು ಪ್ರದರ್ಶನ ಮಳಿಗೆ ಏರ್ಪಾಡು ಮಾಡಿದ್ದೇವೆ. ಅಲ್ಲಿ ವಿವಿಧ ಕಂಪನಿಗಳಿರ್ಬೋದು ಅಥವಾ ವಿವಿಧ ಈ ಡೀಲರ್ಸ್ ಇರ್ಬೋದು, ಅವ್ರದ್ದೆಲ್ಲ ಸ್ಟಾಲ್ ಇರುತ್ತೆ. ಅಂದ್ರೆ ಬೆಳೆಗಾರರಿಗೆ ಈಗ ಸಪೋಸ್ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ
ಈಗ ಈ ಅಲ್ಯೂಮಿನಿಯಂ ಅಲ್ಲಿ ಅಥವಾ ಇದರಲ್ಲಿ ಕೆಲವು ಮ್ಯಾನುಫ್ಯಾಕ್ಚರಿಂಗ್ ಏಣಿ ಇರ್ಬೋದು, ಮತ್ತೆ HDP ಅಲ್ಲಿ ಏಣಿ ಇರ್ಬೋದು, ಇದರೆಲ್ಲ ಕಂಪನಿಗಳು ಬರ್ತಾರೆ. ಮತ್ತೆ ಡ್ರಿಪ್ ಇರಿಗೇಷನ್ ಅಥವಾ ಸ್ಪ್ರಿಂಕ್ಲರ್ ಸೆಟ್ ಇರಿಗೇಷನ್ ಅಥವಾ ಆರ್ಗ್ಯಾನಿಕ್ ಪ್ರಾಡಕ್ಟ್ ಮಾಡೋರು, ಈ ತರ ಎಲ್ಲ ಬಂದಾಗ ಅವರಿಗೆ ಒಂದು ಟೆಕ್ನಿಕಲ್ ಮಾಹಿತಿ ಸಿಗ್ತದೆ. ಓವರ್ ಆಲ್ ಇದನ್ನ ಮುಖ್ಯ ನಮ್ಮ ಬೆಳೆಗಾರರಿಗೆ ಇದರಿಂದ ಹೆಚ್ಚು ಪ್ರಯೋಜನ ಆಗುತ್ತೆ. ನಾವು ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಕಳೆದ ವರ್ಷ ನಮ್ಗೆ ಪ್ರತಿ ದಿವಸ ಗರಿಷ್ಠ 15,000 ಜನ ಬಂದು ವೀಕ್ಷಣೆ ಮಾಡಿದ್ರು. ಈ ವರ್ಷನೂ ನಮ್ಮ ಪ್ರಕಾರ 15,000-20,000 ಜನ ಪ್ರತಿ ದಿವಸ ಇದಕ್ಕೆ ನಮ್ಮ ಫ್ಲವರ್ ಶೋಗೆ ವೀಕ್ಷಣೆ ಮಾಡಬಹುದು ಅಂತೇಳಿ ನಮ್ಮ ಇಲಾಖೆಯ ಒಂದು ಅಂದಾಜು ಮಾಡಲಾಗಿದೆ. ವೀಕ್ಷಕರೇ, ಈಗ ಒಂದು ಸಣ್ಣ ಬ್ರೇಕ್ ನಂತರ ಈ ಒಂದು ವಿಶೇಷವಾದ ಫಲಪುಷ್ಪ ಪ್ರದರ್ಶನ ಮತ್ತು ವೈನ್ ಉತ್ಸವಕ್ಕೆ ಮುಖ್ಯ ಅತಿಥಿಗಳಾಗಿ ಮತ್ತು ಕಾರ್ಯಕ್ರಮದಲ್ಲಿ ಯಾವ್ಯಾವ ರೀತಿಯ ಆಕರ್ಷಣೆ ಇರ್ತದೆ ಅನ್ನೋದನ್ನ ಒಂದು ಸಣ್ಣ ಬ್ರೇಕ್ ನಂತರ ಮತ್ತೆ ತಿಳಿದುಕೊಳ್ಳೋಣ. ಈ ಒಂದು ಕಾರ್ಯಕ್ರಮದ ಸಣ್ಣ ವಿರಾಮ. ಮಡಿಕೇರಿಯ ರಾಜಾಸೇಟು ಉದ್ಯಾನವನದಲ್ಲಿ ಫಲಪುಷ್ಪ ಪ್ರದರ್ಶನ ಮತ್ತು ವೈನ್ ಮೇಳ ಫೆಬ್ರವರಿ 3ರಿಂದ 6ರವರೆಗೆ. ಕೊಡಗು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ತೋಟಗಾರಿಕೆ ಇಲಾಖೆ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಫಲಪುಷ್ಪ ಪ್ರದರ್ಶನ, ವೈನ್ ಉತ್ಸವ. ಸಾವಿರಾರು ಸಂಖ್ಯೆಯಲ್ಲಿ ಬಣ್ಣ ಬಣ್ಣದ ಆಕರ್ಷಣೀಯ ಹೂವುಗಳು, ಹಣ್ಣುಗಳಿಂದ ತಯಾರಿಸಿದ ಹೋಮ್ ಮೇಡ್ ವೈನ್ಗಳು ಮತ್ತು ಹಣ್ಣಿನ ರಸಗಳ ಮಾರಾಟ ಮೇಳ. ಫಲಪುಷ್ಪ ಪ್ರದರ್ಶನದಲ್ಲಿ ಜಿಲ್ಲೆಗೆ ವಿಶೇಷ ಮೆರುಗು ನೀಡುವ ರಾಜಾಸೀಟು ಉದ್ಯಾನವನದಲ್ಲಿ 4 ದಿನಗಳ ಕಾಲ ನಡೆಯಲಿರುವ ಈ ಫಲಪುಷ್ಪ ಪ್ರದರ್ಶನ, ವೈನ್ ಮೇಳಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಪ್ರಕಟಣೆ: ಕೊಡಗು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ತೋಟಗಾರಿಕಾ ಇಲಾಖೆ, ಕೊಡಗು ಜಿಲ್ಲೆ. ಫಲಪುಷ್ಪ ಪ್ರದರ್ಶನ ಮತ್ತು ವೈನ್ ಮೇಳ 2023. ದೇವ್ರೆ, ಸಿಕ್ಬಿದ್ದೆ. ಆಹಾ, ಆಗ ನೀನು ಜೀವಂತವಾಗಿದ್ಯಾ? ದೇವ್ರೆ, ಮತ್ತೆ ಮಾಯವಾದ್ನ. ಹೇಯ್, ಅಲ್ಲಿ ನಿಲ್ಲೋ. ಹೇಯ್, ಅಲ್ಲಿ ನಿಲ್ಲದಿದ್ರೆ ನಿನ್ನನ್ನ ಪೊಲೀಸ್ನಿಂದ ಹಿಡಿಸ್ತೀನಿ ನಾನು. ಟೀಚರ, ನಾನ್ ನೋಡ್ಲೇ ಇಲ್ಲ. ಅಲ್ಲ, ಏನ್ ನಿನ್ ಉದ್ದೇಶ? ನನ್ ಮನೆ ಕೆಲ್ಸ ತಕ್ಷಣ ಮುಗಿಸ್ಕೊಡ್ತೀಯೋ ಹೇಗೆ? ಅಲ್ಲ, ನಾನು ಟೀಚರ್ಗೆ ಒಳ್ಳೆ ಲಾಭ ಸಿಗ್ಲಿ ಅಂತ ವರ್ಕ್ ಡಿಲೇ ಮಾಡಿದ್ದು. ಲಾಭ ಬೇಡ ಅಂದ್ರೆ ಬೇಡ. ಕೆಲ್ಸ ಡಿಲೇ ಮಾಡಿದ್ರೆ ನನ್ಗೇನ್ ಲಾಭ ಸಿಗುತ್ತೆ? ಟೀಚರ್, ABC ಅವರ ಗಂಭೀರ ಆಫರ್ ಆಗಿದೆ. ABC ಗ್ರ್ಯಾಂಡ್ ಡಿಸ್ಕೌಂಟ್ ಸೇಲ್. ABC ಗ್ರ್ಯಾಂಡ್ ಡಿಸ್ಕೌಂಟ್ ಸೇಲ್. ಟೈಲ್ಸ್, ಸ್ಯಾನಿಟರಿ ವ್ಯಾಪಾರದಲ್ಲಿ ನಂಬರ್ 1 ಮಾರಾಟಗಾರರಾದ ABCಯಲ್ಲಿ ಕೇರಳದ ಹೃದಯ ಸ್ಪರ್ಶಿ ಅತಿ ಗಂಭೀರ ಆಫರ್. ಮತ್ತೊಮ್ಮೆ, ಒಂದು ಮನೆಗೆ ಬೇಕಾದ ಎಲ್ಲಾ ಟೈಲ್ಸ್ ಗಳನ್ನು ಇವಾಗ ಸ್ವಂತವಾಗಿಸಿ ಕೇವಲ 38,500 ರೂಪಾಯಿಗೆ. ಅಲ್ಲದೆ 48,500 ರೂಪಾಯಿಗೆ ಒಂದು ಮನೆಗೆ ಬೇಕಾದ ಎಲ್ಲಾ ಟೈಲ್ಸ್ ಗಳು, ಸ್ಯಾನಿಟರಿ ವೇರ್ ಗಳು ನಿಮ್ಮದಾಗಿಸಿ. ಈ ಆಫರ್ ABC ಮೈ ಹೋಮ್, ABC ಸೇಲ್ಸ್ ಕಾರ್ಪೊರೇಷನ್ ಶೋರೂಮ್ ನಲ್ಲಿ ಮಾತ್ರ ಲಭ್ಯ. ಮಡಿಕೇರಿಯಲ್ಲಿ ನೂತನವಾಗಿ ಆರಂಭಗೊಂಡಿದೆ ಮರ್ಕರ ಟೈರ್ಸ್ ಹೋಲ್ಸೇಲ್ ಟೈರ್ಸ್ ಸೇಲ್ಸ್ ಅಂಡ್ ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಕೊಡ್ತಾ ಸರ್, ನಾವು ಮಾತಾಡ್ತಾ ಇದ್ದೀವಿ. ಈಗ ನಮ್ಮ ಕೊಡಗಲ್ಲಿ ಬಹುತೇಕ ಹಲವಾರು ಕಡೆಗಳಲ್ಲಿ ಏನು ಹೂವಿನ ಬೆಳೀತಾ ಇದ್ದಾರೆ ಕೆಲವರು. ಎಷ್ಟರ ಮಟ್ಟಿಗೆ ನಮ್ಮಲ್ಲಿ ಪುಷ್ಪೋದ್ಯಮಕ್ಕೆ ನಮ್ಮ ಕೊಡಗಲ್ಲಿ ಪ್ರಾಮುಖ್ಯತೆ ಇದೆ, ಮತ್ತು ನಿಮಗೆ ಇಲಾಖೆಯಿಂದ ಅವರಿಗೆ ಯಾವ ರೀತಿಯ ಸಹಕಾರ ಸಿಗ್ಬೋದು? ಈ ಕೊಡಗು ಜಿಲ್ಲೆಯ ತಮಗೆಲ್ಲ ಗೊತ್ತು, ಈ ನಮ್ಮ ಏನು ಈ ವಾತಾವರಣ ಇದೆ, ಇದು ಕೆಲವು ಪುಷ್ಪ ಬೆಳೆಗೆ ತುಂಬಾ ಸೂಕ್ತವಾಗಿದೆ. ಮುಖ್ಯವಾಗಿ ತಾವೆಲ್ಲ ಕೇಳಿರ್ಬೋದು, ಕೊಡಗಿನ ಆಂಥೋರಿಯಂ ಅಂತ ಇದೆ. ಆಂಥೋರಿಯಂ ಬೆಳೆಗೆ ಇದು ತುಂಬಾ ಸೂಕ್ತ. ಇಲ್ಲಿದ ಹವಾಗುಣ ಇರ್ಬೋದು, ಇದೆಲ್ಲ ತುಂಬಾ ಸೂಕ್ತವಾಗಿದೆ. ಮತ್ತೆ ಇದ್ರ ಜೊತೆಗೆ ಈ ನಮ್ಮ ಕೆಲವು ಭಾಗಗಳಲ್ಲಿ ಈ ಆರ್ಕಿಡ್ ಅಂತ ಹೇಳಿ, ಅಂದ್ರೆ ಸೀತೆ ಹೂ ಜಾತಿಗೆ ಸೇರಿರುವಂತ ಆರ್ಕಿಡ್ ಅಂತ ಹೇಳ್ತಾರೆ, ಆ ಹೂ ಬೆಳೆಗೂ ಹೆಚ್ಚು ಉತ್ತೇಜನ ಇದೆ. ಮತ್ತೆ ನಮ್ಮ ಈ ಕುಶಾಲನಗರ ಆ ಭಾಗದಲ್ಲಿ ಬಿಡಿ ಹೂಗಳು ಅಂತ ಹೇಳ್ತೇವೆ. ಏನಂದ್ರೆ ಓಪನ್ ಕಲ್ಟಿವೇಶನ್ ಅಲ್ಲಿ ಈ ಸೇವಂತಿಗೆ ಇರ್ಬೋದು ಅಥವಾ ನಮ್ಮ ಮೇರಿಗೋಲ್ಡ್ ಇರ್ಬೋದು,
ಈ ಕನಕಾಂಬರ ಇರ್ಬೋದು, ಅಥವಾ ಈ ತರ ಹೂಗಳಿಗೂ ಸಹ ಹೆಚ್ಚು ನಮ್ಮಲ್ಲಿ ಬೆಳಿಬೋದು. ಮತ್ತೆ ಇಲ್ಲಿ ಈ ಇದರ ವಾತಾವರಣ ಸಹ ಹೆಚ್ಚು ಸೂಕ್ತವಾಗಿದೆ. ಈಗ ನಮ್ಮ ಇಲಾಖೆಯಿಂದ ಈ ಕೊಡಗು ಜಿಲ್ಲೆಯಲ್ಲಿ ಪುಷ್ಪೋದ್ಯಮನ ನಾವು ಉತ್ತೇಜನಗೋಸ್ಕರ ಹಲವಾರು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಒಂದು ಈಗ ಈಗ ಆಂಥೋರಿಯಂ ಬೆಳೆ ಇರ್ಬೋದು, ಅದನ್ನೆಲ್ಲ ಒಂದು ಕಮರ್ಷಿಯಲ್ ಆಗಿ ಅಂದ್ರೆ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಮಾಡಲು ಸಹ ನಮ್ಮಲ್ಲಿ ಯೋಜನೆ ಇದೆ. ಈ ಪಾಲಿ ಹೌಸ್ ಅಂತ ತಾವು ಕೇಳಿರ್ಬೋದು, ಅಂದ್ರೆ ಈ ಹೂವಿನ ಬೇಸಾಯ ಎಲ್ಲ ಮಾಡ್ಬೇಕಂತ ಹೇಳಿದ್ರೆ ಒಂದು ಪಾಲಿ ಹೌಸ್ ಮನೆ, ನೆರಳು ಪರದೆ ಮನೆ ಅಂತ ಬರುತ್ತೆ. ಈ ಮನೆಯಲ್ಲಿ ನಿರ್ಮಾಣ ಮಾಡಿ ಅದರ ಒಳಗಡೆ ಬೆಳೆದ್ರೆ ಅದು ಇನ್ನೂ ಸಹ ಅಂದ್ರೆ ರೋಗ ರುಜಿನ ಅಂತ ಮಳೆ ಇದರಿಂದಲ್ಲ ಅದು ಅಷ್ಟು ಹಾನಿ ಆಗುದಿಲ್ಲ, ಮತ್ತೆ ತುಂಬಾ ಬೇಡಿಕೆಗೂ ಹೆಚ್ಚು ಬೇಡಿಕೆ ಇರುತ್ತದೆ. ಈ ಕಾರಣಕ್ಕೋಸ್ಕರ ನಮ್ಮ ಇಲಾಖೆಯಿಂದ ಏನು ಈ ಪಾಲಿ ಹೌಸ್ ನೆಟ್ ಹೌಸ್ ಮನೆ ಅಂತ ಹೇಳ್ತೇವಲ್ಲ, ಇದರ ನಿರ್ಮಾಣಕ್ಕೆ 50% ಸಹಾಯಧನ ಇದೆ. ಈ 560 ಚದರ ಮೀಟರ್ ಅಂದ್ರೆ ಈ ಕಾಲು ಎಕರೆದು ಅರ್ಧ ಭಾಗ ಬರುತ್ತೆ 5 ಚದರ ಮೀಟರ್ ಅಂತ ಹೇಳಿದ್ರೆ, ಅದರಿಂದ 4000 ಚದರ ಮೀಟರ್ ಅಂದ್ರೆ 1 ಎಕರೆವರೆಗೆ ಬೆಳೆಯುವವರೆಗೂ ನಮ್ಮಲ್ಲಿಂದ ಸಹಾಯಧನ ಇರುತ್ತೆ. ಸಹಾಯಧನ ಈಗ ಸಪೋಸ್ ಈಗ 1 ಸ್ಕ್ವೇರ್ ಮೀಟರ್ಗೆ ಅಂದ್ರೆ ಚದರ ಮೀಟರ್ಗೆ ಒಂದು 900 ಇಂದ 1000 ರೂಪೀಸ್ ಆಗುತ್ತೆ ಯಾವುದು ಪಾಲಿಹೌಸ್ ಕನ್ಸ್ಟ್ರಕ್ಷನ್ ಮಾಡೋದು. ಅದೊಂದು 50% ಕಾಸ್ಟ್ ನಾವು ಇಲಾಖೆಯಿಂದ ನಾವು ಕೊಡುವಂತ ವ್ಯವಸ್ಥೆ ಇದೆ. ಈಗ ರೈತರು ತಾವೇನ್ ಮಾಡ್ಬೇಕಂತ ಹೇಳಿದ್ರೆ, ಮೊದಲು ಈ ಬೆಳೆ ಬೆಳೆಯುವಂತಹ ಇಚ್ಛಿಸುವ ರೈತರು ನಮ್ಮ ಇಲಾಖೆಗೆ ಬಂದು ಅವರೊಂದು RTC, ಆಧಾರ್ ಕಾರ್ಡ್ ಮತ್ತೆ ಒಂದು ಯೋಜನಾ ವರದಿ ಯಾವ ಬೆಳೆ ಮಾಡಬೇಕು ಅಂತ ಹೇಳಿ, ಮತ್ತೆ ಈ ಯೋಜನೆಗೆ ಏನಾದ್ರು ಬ್ಯಾಂಕರ್ಸ್ ಇಂದ ಮಾಡ್ಬೇಕಂತ ಹೇಳಿದ್ರೆ, ಸಾಲ ಬೇಕು ಅಂತ ಹೇಳಿದ್ರೆ ನಮ್ಮ ಇಲಾಖೆಯಿಂದ ಅದನ್ನ ಫೀಸಿಬಿಲಿಟಿ ರಿಪೋರ್ಟ್ ಸ್ಟಡಿ ಮಾಡಿ ಬ್ಯಾಂಕಿಗೂ ಸಹ ನಾವು ಅದನ್ನ ಕಳಿಸ್ಕೊಡ್ತೇವೆ. ಮತ್ತೆ ರೈತರು ಮೊದಲು ಬ್ಯಾಂಕ್ ಲೋನ್ ಅಥವಾ ಸ್ವಂತ ಖರ್ಚಿನಿಂದ ಈ ಯೂನಿಟ್ ನ ನಿರ್ಮಾಣ ಮಾಡಬೇಕಾಗುತ್ತೆ. ನಮ್ಮ ಏನ್ ಟೆಕ್ನಿಕಲ್ ಸ್ಪೆಸಿಫಿಕೇಶನ್ ಇದೆ ಅದರ ಪ್ರಕಾರ ನಿರ್ಮಾಣ ಮಾಡಬೇಕು. ಇದರ ನಂತರ ನಾವು ಸರ್ಟಿಫೈಡ್ ಮಾಡಿದ್ಮೇಲೆ, ಬೆಳೆ ಎಲ್ಲ ಹಾಕಿದ್ಮೇಲೆ ನಾವು ಅವರಿಗೆ ಸಹಾಯಧನ ಏನಿದೆ ಇಲಾಖೆಯಿಂದ ನೇರವಾಗಿ ರೈತರ ಅಕೌಂಟಿಗೆ ನಾವು ಕ್ರೆಡಿಟ್ ಮಾಡುವಂತ ವ್ಯವಸ್ಥೆ ಇದೆ. ಮತ್ತೆ ಈಗ ಈ ಕೊಡಗು ಜಿಲ್ಲೆಗೆ ಹೇಳ್ಬೇಕಂದ್ರೆ, ನಾನು ಆಂಥೋರಿಯಂಗೆ ರೈತರು ಈ ಪಾಲಿಹೌಸ್ ಮನೆ ಕೆಳಗಡೆ ಬೆಳಿಬಹುದು. ಮತ್ತೆ ಅದ್ರ ಜೊತೆಗೆ ಆರ್ಕಿಡ್ ಸಹ ಈಗಾಗಲೇ ನಮ್ಮ ಕೊಡಗು ಜಿಲ್ಲೆಯಲ್ಲಿ ತುಂಬಾ ರೈತರು ಆಂಥೋರಿಯಂ ಬೆಳೆ ಬೆಳೀತಾ ಇದ್ದಾರೆ. ಮತ್ತೆ ಈಗ ವಿರಾಜಪೇಟೆ RG ಗ್ರಾಮದಲ್ಲಿ ಕೆಲವು ರೈತರು ಒಬ್ಬರು 1 ಎಕರೆ 2 ಎಕರೆಷ್ಟು ಈ ಸೀತೆ ಹೂವಿನ ಆರ್ಕಿಡ್ ಅಂತ ಹೇಳಿದಲ್ಲ, ಆ ಹೂವನ್ನ ಬೆಳೆದು ಒಂದು ಬೆಂಗಳೂರು ಅಥವಾ ಮಂಗಳೂರು ಬೊಂಬೈ ಮಾರ್ಕೆಟ್ಗೆ ಕೊಡ್ತಾ ಇದ್ದಾರೆ. ಇನ್ನು ಕೆಲವರು ಅದನ್ನ ಡೈರೆಕ್ಟ್ ಎಕ್ಸ್ಪೋರ್ಟ್ ಇಲ್ಲಿ ನಮ್ಮ ಇಲ್ಲಿ ಇದು ಇರ್ಬೋದು, ಯಾವುದು ಅರಬ್ ಕಂಟ್ರೀಸ್ ಇರ್ಬೋದು, ಅಲ್ಲಿಗೆ ಎಕ್ಸ್ಪೋರ್ಟ್ ಮಾಡುವ ರೈತರು ಸಹ ನಮ್ಮ ಜಿಲ್ಲೆಯಲ್ಲಿ ಇದ್ದಾರೆ. ಹಾಗಾಗಿ ಈ ಬೆಳೆಗೆ ಏನಾದ್ರೂ ರೈತರು ತಾವು ಬೆಳಿಬೇಕು ಅಂತ ಹೇಳಿದ್ರೆ, ನಮ್ಮ ಸಂಶೋಧನಾ ಕೇಂದ್ರ ಇದೆ ಇಲ್ಲಿ, ಚಟ್ಟಳ್ಳಿ ಸಂಶೋಧನಾ ಕೇಂದ್ರ KVK ಇದೆ. ಇಲ್ಲಿಂದ ಅವರಿಗೆ ತರಬೇತಿಯನ್ನು ಸಹ ನಾವು ಕೊಡ್ತೇವೆ. ಅಂದ್ರೆ ಯಾವ ರೀತಿ ಬೆಳಿಬೇಕು, ಯಾವ ರೀತಿ ಇದನ್ನ ಮೇಂಟೈನ್ ಮಾಡ್ಬೇಕಂತ ಟ್ರೈನಿಂಗ್ ಸಹ ನಮ್ಮ ಇಲಾಖೆ ಮುಖಾಂತರ ಅವ್ರ ಜೊತೆ ಕೋಆರ್ಡಿನೇಷನ್ ಮಾಡಿ ನಾವು ಮಾಡ್ಕೊಡ್ತೇವೆ. ಮತ್ತೆ ಬೆಳೆ ಬೆಳೆಯೋದಕ್ಕೆ ನಮ್ಮ ಇಲಾಖೆಯಿಂದ 50% ಅಂದ್ರೆ 50% ಸಬ್ಸಿಡಿನ ಸಹ ಕೊಡೋ ವ್ಯವಸ್ಥೆ ನಮ್ಮಲ್ಲಿ ಇದೆ. ಈಗ ಕೆಲವು ವಾಣಿಜ್ಯ ಬೆಳೆಗಳು, ತೋಟಗಾರಿಕೆಗೆ ಸಂಬಂಧಪಟ್ಟ ಕೆಲವು ವಾಣಿಜ್ಯ ಬೆಳೆಗಳು ನಮ್ಮಲ್ಲಿ ಮೊದಲು ಕಾಫಿ ಹೊರತುಪಡಿಸಿ ಕರಿಮೆಣಸು ಇದನ್ನ ಮಾತ್ರ ಒಂದು ವಾಣಿಜ್ಯ ಬೆಳೆಗಳನ್ನು ಮಾಡ್ತಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಹಲವಾರು ವಾಣಿಜ್ಯ ಬೆಳೆಗಳು ನಮ್ಮ ಜಿಲ್ಲೆಗೆ, ಬೇರೆ ಜಿಲ್ಲೆ ಮತ್ತು ನಮ್ಮ ಜಿಲ್ಲೆಗೆ ಕಂಪೇರ್ ಮಾಡಿದ್ರೆ ನಮ್ಮ ಜಿಲ್ಲೆಗೆ ಎಲ್ಲೋ ಒಂದು ಕಡೆ ಬೇರೆ ಜಿಲ್ಲೆಗಳಲ್ಲಿ ಹಲವು ಬೆಳೆಗಳನ್ನ ಬೆಳೀತಿದ್ದಾರೆ. ನಮ್ಮಲ್ಲಿ ಅದು ಸೂಕ್ತವಾದ ವಾತಾವರಣ ಇಲ್ವಾ ಅಂತ ಕೆಲವು ಬೆಳೆಗಳನ್ನ ಬೆಳೀಲಿಕ್ಕೆ ಸೂಕ್ತವಾದ ವಾತಾವರಣ, ಅಥವಾ ನಮ್ಮಲ್ಲಿ ಅದಕ್ಕೆ ಪ್ರೋತ್ಸಾಹ ಇಲ್ವಾ ಅಂತ? ಈಗ ಕೊಡಗು ಜಿಲ್ಲೆ ಓವರ್ ಆಲ್ ತಾವು ನೋಡ್ಬೇಕಂದ್ರೆ ಕಾಫಿ ಬೇಸ್ಡ್ ಎಕಾನಮಿ ಸಿಸ್ಟಮ್, ಅಂದ್ರೆ ಕಾಫಿ ಮುಖ್ಯ ಬೆಳೆ ಇರುತ್ತೆ. ಯಾವುದೇ ನಾವು ಹೊಸ ಬೆಳೆ ಪರಿಚಯ ಮಾಡ್ಬೇಕಂತ ಹೇಳಿದ್ರು ಆ ಕಾಫಿ ಏರಿಯಾ ಒಳಗಡೆನೆ ನಾವು ಅದನ್ನ ಇಂಟ್ರೊಡ್ಯೂಸ್ ಮಾಡ್ಬೇಕಾಗುತ್ತೆ. ಈಗಾಗಲೇ ನಮ್ಮ ಇಲಾಖೆ ವತಿಯಿಂದ ನಾವು ಕೆಲವು ಅಪ್ರಧಾನ ಹಣ್ಣುಗಳು ಅಂತ ಹೇಳ್ತೇವೆ, ತಾವು ಕೇಳಿರ್ಬೋದು. ರಾಂಬುತಾನ್ ಅಂತ ಒಂದು ಹಣ್ಣು ಬರುತ್ತೆ, ಮತ್ತೆ ಲಿಚಿ ಅಂತ ಒಂದು ಹಣ್ಣು ಬರುತ್ತೆ, ಮತ್ತೆ ಇನ್ನೊಂದು ಬಟರ್ ಫ್ರೂಟ್, ಬೆಣ್ಣೆ ಹಣ್ಣು ಅಂತ ಹೇಳ್ತೇವಲ್ಲ, ಅದು ಮೊದಲಿಂದಲೂ ನಮ್ಮ ಬೆಳೆದು. ಇದಕ್ಕೆಲ್ಲ ಹೆಚ್ಚು ನಾವು ಉತ್ತೇಜನ ಇಂಟರ್ ಕ್ರಾಪ್ಗೆ, ಅಂದ್ರೆ ಮೇನ್ ಕ್ರಾಪ್ ಅಲ್ಲ, ಇಂಟರ್ ಕ್ರಾಪ್ ಇರುವ ಕಾಫಿ ತೋಟದಲ್ಲೇ ಇಂಟರ್ ಕ್ರಾಪ್ ಮಾಡ್ಲಿಕ್ಕೆ ನಾವು ಇದನ್ನ ಉತ್ತೇಜನ ಕೊಡ್ತೇವೆ. ಇದು ಬೆಳಿಬಹುದು. ಮತ್ತೆ ಈ ನಮ್ಮ ಏನು ಘಟ್ಟದ ಕೆಳಗಡೆ ಅಂತ ಹೇಳ್ತೇವಲ್ಲ ನಾವು, ಸಂಪಾಜೆ, ಚೊಂಬು, ಕರಿ ಈ ಭಾಗದಲ್ಲಿ ಅಲ್ಲಿ ಸ್ವಲ್ಪ ಉಷ್ಣಾಂಶ ಮತ್ತೆ ಹ್ಯುಮಿಡಿಟಿ ಜಾಸ್ತಿ ಇರೋದಕ್ಕೆ ಅಂತ ಪ್ರದೇಶದಲ್ಲ ಇದು ಈ ತರ ಹಣ್ಣಿನ ಬೆಳೆಗಳನ್ನು ಸಹ ಮಾಡಬಹುದು. ಮತ್ತೆ ಹಲಸಿನಲ್ಲಿ ಕೆಲವು ದುರಿಯನ್ ಅಂತ ಹಲಸು ಬರುತ್ತೆ, ಮತ್ತೆ ಗ್ರಾಫ್ಟೆಡ್ ಹಲಸು ಬರುತ್ತೆ. ಇದಕ್ಕೆಲ್ಲ ಹೆಚ್ಚು ಸ್ಕೋಪ್ ಇದೆ. ರೈತರು ಈಗ ಓವರ್ ಆಲ್ ನಮ್ಮ ಏನು ಕಾಫಿ ಬೇಸ್ಡ್ ಎಕನಾಮಿಕ್ ಸಿಸ್ಟಮ್ ಅಲ್ಲಿ ಕಾಫಿ ಮುಖ್ಯ ಬೆಳೆ, ಅದ್ರ ಜೊತೆಗೆ ಪೆಪ್ಪರ್ ಇರಬೇಕು. ಮತ್ತೆ ನಮ್ಮ ಕೆಲವು ರೈತರು
ಕಾಫಿ, ಪೆಪ್ಪರ್ ಮತ್ತೆ ಕೊಡಗಿನ ಕಿತ್ತಳೆ ಇದನ್ನ ಮಾಡಿ ಮೂರರಲ್ಲೂ ಈಕ್ವಲ್ ಆದಾಯ ತಗೊಂಡವರು ಇದ್ದಾರೆ. ಇದು 3 ಮಾಡ್ಬೋದು. ಇದ್ರ ಜೊತೆಗೆ ಈಗ ನಾವು ಮತ್ತೆ ಈ ಕೊಡಗಲ್ಲಿ ಈ ಭತ್ತದ ಗದ್ದೆಯಲ್ಲಿ ಅಪ್ಲ್ಯಾಂಡ್ ಪ್ಯಾಡಿ ಫೀಲ್ಡ್ ಅಂತ ನಾವು ಹೇಳ್ತೇವೆ. ಅಂದ್ರೆ ಭತ್ತದ ಗದ್ದೆ ಮೇಲ್ಭಾಗದ ಪ್ಯಾಡಿ ಫೀಲ್ಡ್ ಅಲ್ಲಿ ಎಲ್ಲ ಕೆಲವು ನಮ್ದು ಯಾವುದು ಈ ನೇಂದ್ರನ್ ವೆರೈಟಿ ಬನಾನಾಲ ಬೆಳೆಯಕ್ಕೆ ಹೆಚ್ಚು ಸೂಕ್ತವಾಗಿದೆ. ಅದನ್ನ ಬೆಳಿಬಹುದು. ಅದರಲ್ಲಿ ಅಲ್ಲಿ ಮತ್ತೆ ಇನ್ನೊಂದು ನಮ್ದು ನಾವು ಇಲಾಖೆನ ಪ್ರಮೋಟ್ ಮಾಡೋ ಬೆಳೆ ಅಂದ್ರೆ ತಾಳೆ ಬೆಳೆ ಬೆಳಿತೇವೆ. ಅಂದ್ರೆ ಆಯಿಲ್ ಪಾಮ್ ತೆಗೆದಕ್ಕೆ ಈ ಬೆಳೆಗೆ ಸರ್ಕಾರದಿಂದ ದರ ನಿಗದಿ ಆಗುತ್ತೆ. ಅಂದ್ರೆ ಫಿಕ್ಸ್ಡ್ ಕಾಸ್ಟ್ ಇರುತ್ತೆ. ಈ ಪ್ರೈಸ್ 100% ಬೈಬ್ಯಾಕ್ ಇರುತ್ತೆ. ಮತ್ತೆ ನಾವು ಅದನ್ನ 3 ಇಲಾಖೆ ಮತ್ತೆ ಒಂದು ಪ್ರೈವೇಟ್ ಕಂಪನಿ ಬರುತ್ತೆ, ರೈತರು ಇದರೊಂದಿಗೆ 3 ಜನ ಜಂಟಿ ಒಪ್ಪಂದ ಮಾಡಿ ಈ ಬೆಳೆ ಬೆಳೀತಾರೆ. ಇದಕ್ಕೂ ಸಹ ಹೆಚ್ಚು ಸ್ಕೋಪ್ ಇದೆ. ಕೊಡಗಲ್ಲಿ ಆಲ್ಮೋಸ್ಟ್ 800-900 ಹೆಕ್ಟೇರ್ಸ್ ಅಷ್ಟು ತಾಳೆ ಬೆಳೆ ಪ್ರದೇಶ ಇದೆ. 100% ಬೈಬ್ಯಾಕ್ ಇದೆ. ಮತ್ತೆ 100% ರೇಟ್ ಫಿಕ್ಸ್ ಆಗಿ ಸರ್ಕಾರ ಮಟ್ಟದಲ್ಲೇ ರೇಟ್ ಫಿಕ್ಸ್ ಆಗಿ ನಾವು ಕೊಡ್ತಾ ಇದ್ದೇವೆ. ಈ ತರ ಬೆಳೆನೂ ಬೆಳಿಬಹುದು. ಮತ್ತೆ ನಮ್ದು ಎಲ್ಲಿ ಹಾಸನ ಬಾರ್ಡರ್ ಮತ್ತೆ ಹೀಗೆ ಬರುತ್ತೆ ಸ್ವಲ್ಪ ಡ್ರೈ ಲ್ಯಾಂಡ್ ಏರಿಯಾ ಬರುತ್ತೆ, ಅಲ್ಲಿ ತರಕಾರಿ ಬೆಳೆಗೆ ಹೆಚ್ಚು ಸೂಕ್ತವಾಗಿದೆ. ಆ ಏರಿಯಾದಲ್ಲಿ ಈ ನಾನು ಏನಾಗಲೇ ಪಾಲಿ ಹೌಸ್ ಮಾಡಿ ಹೂ ಬೆಳಿಬಹುದು ಅಂತ ಹೇಳಿದ್ರೆ ಅಂತ ಜಾಗದಲ್ಲಿ ಪಾಲಿ ಹೌಸ್ ಮಾಡಿ ತರಕಾರಿ ಬೆಳೆಯನ್ನು ಬೆಳಿಬಹುದು. ಸೌತೆಕಾಯಿ ಇರ್ಬೋದು, ಕ್ಯಾಪ್ಸಿಕಮ್ ಇರ್ಬೋದು, ದೊಡ್ಡ ಮೆಣಸು ಅಂತ ಬರುತ್ತಲ್ಲ ಅದನ್ನೆಲ್ಲ ಮತ್ತೆ ಬೆಳೆದು ಕಮರ್ಷಿಯಲ್ ಆಗಿನೂ ಸಹ ಮಾಡಬಹುದು. ಇದಕ್ಕೆಲ್ಲ ನಮ್ಮ ಇಲಾಖೆಯಿಂದ ವಿವಿಧ ಹಂತದಲ್ಲಿ ನಾವಂದ್ರೆ 100% ಸಬ್ಸಿಡಿ ಇಲ್ಲ, ಒಂದು 50% ಸಬ್ಸಿಡಿ, 75% ಸಬ್ಸಿಡಿ ಇದಕ್ಕೆಲ್ಲ ಕೊಡ್ತೇವೆ. ಮತ್ತೆ ಎಲ್ಲಾ ಬೆಳೆಗೂ ನೀವು ನಮ್ದು ಅಂದ್ರೆ ನೀರು ಕೊಡ್ಲಿಕ್ಕೆ ಅಂದ್ರೆ ಕೆಲವು ಡ್ರೈ ಬೆಲ್ಟ್ ಅಲ್ಲಿ ಡ್ರಿಪ್ ಇರಿಗೇಷನ್ ಮುಖಾಂತರ ನೀರು ಕೊಡ್ಬೇಕಾಗುತ್ತೆ. ನಮ್ಮಲ್ಲಿ ಒಂದು ಕೃಷಿ ಸಿಂಚಾಯಿ ಯೋಜನೆ ಅಂತ ಇದೆ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಇದೆ. ಇದರಲ್ಲಿ ಹನಿ ನೀರಾವರಿ ಅಳವಡಿಕೆಗೆ ನಾವು ಇಲಾಖೆಯಿಂದ 75% ಸಹಾಯಧನ ಕೊಡ್ತೇವೆ. ಇದು ಸಹ ರೈತರು ಅವರಲ್ಲಿ ಬೆಳೆಯಲ್ಲಿ ಬೆಳೆದು ಮಾಡಬಹುದು. ಮತ್ತೆ ಇನ್ನೊಂದು ನಾವು ಮೂಲಭೂತ ಸೌಕರ್ಯ ಈಗ ನಮ್ದು ಬೆಳೆ ಬೆಳೆಯೋದಾಯ್ತು, ಮತ್ತೆ ಅದನ್ನ ಬೆಳೆನ ಅಭಿವೃದ್ಧಿ ಮಾಡಬಹುದು. ನೆಕ್ಸ್ಟ್ ಅದನ್ನ ಅವರು ಪ್ರೋಸೆಸ್ ಮಾಡಬೇಕಾಗುತ್ತೆ, ಮಾರುಕಟ್ಟೆಗೆ ತಲುಪಿಸಬೇಕಾಗುತ್ತೆ. ಇದನ್ನೆಲ್ಲ ಉತ್ತೇಜನಗೊಳಿಸಲು ನಮ್ದು ನ್ಯಾಷನಲ್ ಹಾರ್ಟಿಕಲ್ಚರ್ ಮಿಷನ್ ಅಂತ ಹೇಳಿ ಒಂದು ಕಾರ್ಯಕ್ರಮ ಇದೆ. ಈ ಹಾರ್ಟಿಕಲ್ಚರ್ ಮಿಷನ್ ಯೋಜನೆಯಲ್ಲಿ ಏನಾಗ್ತದೆ, ಪ್ರೈಮರಿ ಪ್ರೊಸೆಸಿಂಗ್ ಅಂದ್ರೆ ಕುಯ್ದಾದ್ಮೇಲೆ ಅದನ್ನ ಪ್ಯಾಕ್ ಮಾಡುವ ಘಟಕದವರೆಗೆ ನಾವು ಪ್ರೈಮರಿ ಪ್ರೊಸೆಸಿಂಗ್ ಏನ್ ಮಾಡ್ತೇವೆ ಅದಕ್ಕೆ ನಾವು ಒಟ್ಟು ವೆಚ್ಚ ಯೋಜನಾ ವೆಚ್ಚದ್ದು 40% ಸಬ್ಸಿಡಿ ಗರಿಷ್ಠ 10 ಲಕ್ಷದವರೆಗೆ ಕೊಡ್ತೇವೆ. ಈಗ ಫಾರ್ ಎಕ್ಸಾಂಪಲ್ ಈಗ ಪೆಪ್ಪರ್ ರೈತರು ಏನ್ ಮಾಡ್ತಾರೆ, ಕುಯ್ದು ಬಂದು ಅದನ್ನ ಪ್ಯಾಕ್ ಮಾಡಿ ಇಡ್ತಾರೆ. ಆದ್ರೆ ಆ ಕುಯ್ದು ಬಂದ ಮೇಲೆ ಅದನ್ನ ಸ್ವಲ್ಪ ಬಿಸಿನೀರಿಗೆ ಹತ್ತಿ, ಬ್ಲಾಂಚಿಂಗ್ ಅಂತ ಹೇಳ್ತಾರೆ, ಬಿಸಿನೀರಿಗೆ ಹತ್ತಿ ಮತ್ತೆ ಡ್ರೈಯಿಂಗ್ ಯಾರ್ಡ್ ಅಲ್ಲಿ ಡ್ರೈ ಮಾಡಿ ಅದನ್ನ ಒಂದು ಪ್ಯಾಕಿಂಗ್ ಗನಿ ಬ್ಯಾಗ್ ಅಲ್ಲಿ ಪ್ಯಾಕ್ ಮಾಡಿ ಪ್ಯಾಕ್ ಹೌಸ್, ಡ್ರೈಯಿಂಗ್ ಯಾರ್ಡ್ ಇದಕ್ಕೆಲ್ಲ ಪ್ರೈಮರಿ ಪ್ರೊಸೆಸಿಂಗ್ ಅಂತ ಹೇಳ್ತೇವೆ. ಈ ಫುಲ್ ಘಟಕಕ್ಕೆ ನಾವು ನಮ್ಮಲ್ಲಿ ಸಹಾಯಧನ ಕೊಡ್ತೇವೆ. ಮತ್ತೆ ಏನು ಹೂವಿನ ಬೇಸಾಯ ಇರ್ಬೋದು ಅಥವಾ ಹಣ್ಣಿನ ಬೇಸಾಯ ಇರ್ಬೋದು, ಅವ್ರೇನಾದ್ರೂ ಪ್ಯಾಕ್ ಹೌಸ್ ಅಂದ್ರೆ ಸಂಗ್ರಹಣಾ ಅವರಿಗೆ ಕೊಠಡಿ ಅಂತ ನಿರ್ಮಾಣ ಮಾಡೋದು, ಇದಕ್ಕೂ ಸಹ ನಮ್ಮಲ್ಲಿ 40% ಸಬ್ಸಿಡಿ ಇದೆ. ಈ ಮತ್ತೆ ಕೆಲವು ಮಾರ್ಕೆಟಿಂಗ್ ಏನಾದರೂ ಸೆಕೆಂಡರಿ ಪ್ರೊಸೆಸಿಂಗ್ ಅಂದ್ರೆ ಈಗ ಫ್ರೂಟ್ ಜ್ಯೂಸ್ ಇರ್ಬೋದು, ಜಾಮ್ ಇರ್ಬೋದು, ಈ ತರ ಪ್ರೊಸೆಸಿಂಗ್ ಮಾಡೋದಕ್ಕೂ ಇಲಾಖೆಯಲ್ಲಿ 40% ಸಬ್ಸಿಡಿ ಇದೆ. ಓವರ್ ಆಲ್ ನಮ್ಮ ಇಲಾಖೆಯಲ್ಲಿ ಈಗ ಬೆಳೆಯುವುದರಿಂದ ಹಿಡಿದು ಅದನ್ನ ಮಾರ್ಕೆಟಿಂಗ್ ಮಾಡಿ ಪ್ರೊಸೆಸಿಂಗ್ ಮಾಡಿ ಮಾರುವವರೆಗೂ ವಿವಿಧ ಹಂತದಲ್ಲಿ ಸಬ್ಸಿಡಿ ಕೊಡ್ತೇವೆ. ಸಬ್ಸಿಡಿ ರೇಂಜಸ್ 40% ಆ ರೇಂಜ್ ಅಲ್ಲಿ ನಮ್ಮ ಇಲಾಖೆಯಲ್ಲಿ ಇರುತ್ತೆ. ಮತ್ತೆ ಇದೆಲ್ಲ ಅಂದ್ರೆ ಪ್ರಾಜೆಕ್ಟ್ ಬೇಸ್ಡ್ ಸಬ್ಸಿಡಿ ಅಂದ್ರೆ ಈಗ ರೈತರು ಏನ್ ಮಾಡ್ಬೇಕು, ಮೊದಲೇ ನಮ್ಮ ಇಲಾಖೆಗೆ ಅರ್ಜಿ ಕೊಟ್ಟು ಪ್ರಾಜೆಕ್ಟ್ ಯೋಜನಾ ವರದಿ ಕೊಡ್ಬೇಕಾಗುತ್ತೆ, ಏನ್ ಮಾಡುದು ಅಂತ ಹೇಳಿ. ಅದರ ಮೇಲೆ ನಾವು ಅವರಿಗೆ ಒಂದು ಅಪ್ರೂವಲ್ ಕೊಡ್ತೇವೆ, ಲೆಟರ್ ಆಫ್ ಇಂಟೆಂಟ್ ಅಂತ ಹೇಳ್ತೇವೆ. ಅಂದ್ರೆ ನಿಮ್ಮ ಪ್ರಾಜೆಕ್ಟ್ ಫೀಸಿಬಲ್ ಆಗಿದೆ, ಇದನ್ನ ನೀವು ಮಾಡಿ ಅಂತ ಹೇಳ್ತೇವೆ. ಅಂದ್ರೆ ಅದು ಒಂದ್ಸತಿ ಲೆಟರ್ ಆಫ್ ಕೊಟ್ಟ ಮೇಲೆ 100% ಗ್ಯಾರಂಟಿ ಸಬ್ಸಿಡಿ ಕೊಡ್ತೇವೆ. ವರ್ಕ್ ಕಂಪ್ಲೀಷನ್ ಆದ್ಮೇಲೆ ನಾವು ಸರ್ಟಿಫೈ ಮಾಡಿ ಎಲ್ಲ ಸಬ್ಸಿಡಿನ ಆನ್ಲೈನ್ ನಲ್ಲಿ ಅವ್ರ ಅಕೌಂಟಿಗೆ ಕ್ರೆಡಿಟ್ ಮಾಡ್ತೇವೆ. ಈ ಒಂದು ಅರ್ಜಿನೂ ಸಹ ಆನ್ಲೈನ್ ನಲ್ಲಿ ಅವ್ರು ರಿಜಿಸ್ಟರ್ ಮಾಡಬೇಕು. ಈಗ ನಾಡಿದ್ದು ನಡೆಯುವಂಥ ಈ ಒಂದು ಕಾರ್ಯಕ್ರಮದಲ್ಲಿ ಈ ಎಲ್ಲ ಈಗ ನೀವು ಹೇಳಿದಂಥ ಎಲ್ಲ ಕೆಲವು ಸ್ಟಾಲ್ಗಳಿರ್ತದೆ, ಈ ಎಲ್ಲ ಮಾಹಿತಿಗಳು ಕೂಡ ನಮ್ಮ ರೈತರಿಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ. ನಾಳೆ ಎಲ್ಲ ಮಾಹಿತಿಗಳು ಕೂಡ ಆ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆಯ ರೈತರಿಗೆ ಸಿಗ್ತದೆ. ನಮ್ಮ ಫಲಪುಷ್ಪ ಪ್ರದರ್ಶನದಲ್ಲಿ ಮುಖ್ಯ ಉದ್ದೇಶ ಏನು ನಾವು ಪುಷ್ಪದ ಗಿಡಗಳನ್ನ ಬೆಳೆಸಿದ್ದೇವೆ ಅದನ್ನ ಪ್ರದರ್ಶನಕ್ಕೆ ಇಡೋದು. ಅದರಲ್ಲಿ ಏನಾಗ್ತದೆ, ಸ್ಥಳೀಯ ಎಲ್ಲ ನಮ್ಮ ಏನು ಪುಷ್ಪ ಆಸಕ್ತಿ ಇರುವ ಬೆಳೆಗಾರರಿಗೆ ಅದ್ರ ಬಗ್ಗೆ ಒಂದು ಉತ್ತೇಜನ ಕೊಡುವ ಕಾರ್ಯಕ್ರಮ ಆಗುತ್ತೆ, ಅವರಿಗೆ ಆಸಕ್ತಿ ಮೂಡುವ ಕಾರ್ಯಕ್ರಮ ಆಗುತ್ತೆ. ಮತ್ತೆ ವಿವಿಧ ಏನು ನಾವು ಮಳಿಗೆಗಳನ್ನು ಇಟ್ಟಿದ್ದೇವೆ ಅದರಲ್ಲಿ ರೈತರಿಗೆ ಆ ಮಳಿಗೆ ಮತ್ತೆ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲದೆ ನಾವು KVK ಇರ್ಬೋದು, ಮತ್ತೆ ಫಾರೆಸ್ಟ್ ಕಾಲೇಜ್ ಇರ್ಬೋದು, ನಮ್ಮ IHR ಅವ್ರನ್ನ ಸಹ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇವೆ, ಅವರು ಪಾರ್ಟಿಸಿಪೇಷನ್ ಮಾಡ್ತಾರೆ. ಮತ್ತೆ ವಿವಿಧ ನಾವು ಇಲಾಖೆಗಳು, ಈಗ ನಮ್ಮ ಇಲಾಖೆ ಅಲ್ಲದೆ
ಸರ್ಕಾರದ ಹಲವು ಇಲಾಖೆ ಕಾರ್ಯಕ್ರಮಗಳಿರುತ್ತೆ. ಯಾವುದು ಈಗ ಸೋಷಿಯಲ್ ವೆಲ್ಫೇರ್ ಇರ್ಬೋದು, ITDP ಇಲಾಖೆ ಇರ್ಬೋದು, ಅಥವಾ ಜಿಲ್ಲಾ ಪಂಚಾಯತ್ ಇರ್ಬೋದು, ಅವರು ಅವರವರ ಕಾರ್ಯಕ್ರಮದ ಇದುಗಳನ್ನೆಲ್ಲ ಮಳಿಗೆಯಲ್ಲಿ ಇಡ್ತಾರೆ. ಹಾಗಾಗಿ ಓವರ್ ಆಲ್ ರೈತರಿಗೆ ನಮ್ಮ ತೋಟಗಾರಿಕೆ ಇಲಾಖೆಯ ಕಾರ್ಯಕ್ರಮದೊಂದಿಗೆ ಹಲವಾರು ಇಲಾಖೆಯ ಕಾರ್ಯಕ್ರಮಗಳನ್ನು ಒಂದೇ ವೇದಿಕೆಯಲ್ಲಿ, ಮತ್ತೆ ಈ ಮೆಕನೈಸೇಷನ್ ಯಾವುದು, ಮತ್ತೆ ಸಾವಯವ ಆರ್ಗ್ಯಾನಿಕ್ ಇದ್ರದ್ದು ಪ್ರೊಡಕ್ಷನ್ ಯೂನಿಟ್, ಈ ತರದೆಲ್ಲ ಸ್ಟಾಲ್, ವಿವಿಧ ಸ್ಟಾಲ್ ಅನ್ನ ನಾವು ಆಹ್ವಾನ ಮಾಡಿದ್ರೆ ಅವರೆಲ್ಲ ಭಾಗವಹಿಸ್ತಾರೆ. ಹಾಗಾಗಿ ರೈತರಿಗೆ ಎಲ್ಲಾ ಹಂತಗಳಲ್ಲೂ ಇದ್ರ ಬಗ್ಗೆ ಮಾಹಿತಿ ಕೊಡುವಂತ ವ್ಯವಸ್ಥೆ ನಮ್ಮಲ್ಲಿ ಮಾಡಿದ್ದೀವಿ. ನಮ್ಮ ಈಗ ಕಳೆದ ಡಿಸೆಂಬರ್ ಕೊನೆಯ ವಾರದಲ್ಲಿ ಒಂದು ಕಾಫಿ ಉತ್ಸವ ನಡೀತು, ಮತ್ತೆ ಜೇನುತ್ಸವ ನಡೀತು ನಿಮ್ಮ ಇಲಾಖೆ ನಿಮ್ಮ ನೇತೃತ್ವದಲ್ಲಿ. ಇದೀಗ ಫಲಪುಷ್ಪ ಪ್ರದರ್ಶನ ಕೂಡ ಒಂದು ನಡೀತಾ ಇದೆ. ಅಂದಾಜು ಎಷ್ಟು ಜನ ಸೇರ್ಬೋದು ಅಂತ ನಿರೀಕ್ಷೆ ಇಟ್ಕೊಂಡಿದ್ದೀವಿ ಸರ್? ಅದೇ ನಾವು ಕಳೆದ ವರ್ಷ ನಾವು ಲೆಕ್ಕ ಮಾಡಿದಾಗ ಗರಿಷ್ಠ ಪ್ರತಿ ಡೇ ಒಂದು 15,000-16,000 ಜನ ಬಂದಿದ್ರು. ಈ ವರ್ಷ ಸ್ವಲ್ಪ ಎನ್ಕ್ವೈರೀಸ್ ಎಲ್ಲ ಜಾಸ್ತಿ ಇದೆ. ಇದರ ಒಂದು ಅಂದಾಜು ಮಾಡಿದ್ರೆ ಒಂದು 15,000-20,000 ಗರಿಷ್ಠ ಪ್ರತಿ ದಿವಸ ಫಲಪುಷ್ಪ ಪ್ರದರ್ಶನದಲ್ಲಿ ಜನ ಭಾಗವಹಿಸುವುದು ಅಂತೇಳಿ ನಾವು ಒಂದು ಅಂದಾಜು ಮಾಡಲಾಗಿದೆ. ಈಗ ಒಂದು 2 ಕಾರ್ಯಕ್ರಮ ಕೂಡ ಬಹಳ ಯಶಸ್ವಿ ಆಗ್ತದೆ, ಕೊಡಗಲ್ಲಿ ತುಂಬ ಯಶಸ್ವಿ ಆಯಿತು. ಕಾಫಿ ಉತ್ಸವ ಮತ್ತು ಜೇನುತ್ಸವ. ಈಗ ನಿಮ್ಮ ನೇತೃತ್ವದಲ್ಲಿ ಇದೊಂದು ಕೂಡ, ಈ ಉತ್ಸವವನ್ನು ಕೂಡ ತುಂಬ ಫಲಪುಷ್ಪ ಪ್ರದರ್ಶನ ಮತ್ತು ಈ ವೈನ್ ಉತ್ಸವ ಕೂಡ ತುಂಬ ಚೆನ್ನಾಗಿ ನಡೀಲಿಕ್ಕೆಲ್ಲ ಸಿದ್ಧತೆಗಳು ಕೂಡ ನಡೀತಿದೆ. ಈ ಬಗ್ಗೆ ನಮ್ಮ ವೀಕ್ಷಕರಿಗೆ ಏನು ಹೇಳಿದ್ದೀವಿ? ಮೊದಲದಾಗಿ ಈ ಎಲ್ಲಾ ಉತ್ಸವ ಏನೇ ತಾವು ಹೇಳಿದ್ದೀರಾ ಅದೆಲ್ಲ ಆಚರಣೆ ಮಾಡಲು ನಮಗೆ ಪ್ರೇರಣೆ, ಉತ್ತೇಜನೆ ನೀಡಿರೋರು ನಮ್ಮ ಜಿಲ್ಲಾಧಿಕಾರಿಗಳು. ಅವರ ಮಾರ್ಗದರ್ಶನದಿಂದಲೇ ಈ ಎಲ್ಲಾ ಕಾರ್ಯಕ್ರಮ ನಡೆಯಲು ಸಾಧ್ಯವಾಯಿತು. ಯಾಕಂದ್ರೆ ಅವರು ನಮಗೆ ಪ್ರತಿ ಹಂತದಲ್ಲಿ ಸಣ್ಣ ವಿಷಯದಿಂದ ಹಿಡಿದು ಎಲ್ಲಾ ಹಂತಗಳಲ್ಲೂ ನಮ್ಗೆ ಅವರು ತುಂಬಾ ಒಂಥರ ಮಾರ್ಗದರ್ಶನ, ಗೈಡೆನ್ಸ್ ಎಲ್ಲ ಕರೆಕ್ಟ್ ಆಗಿ ಕೊಟ್ಟು ಬಂದಿದ್ದಾರೆ. ಈ ಎಲ್ಲಾ ಉತ್ಸವನು ಸಕ್ಸಸ್ ಆಗೋದಕ್ಕೆ ನಮ್ಮ ಜಿಲ್ಲಾಧಿಕಾರಿಗಳೇ ಕಾರಣ. ಅವರ ಮಾರ್ಗದರ್ಶನದಲ್ಲಿ ಖಂಡಿತವಾಗಿಯೂ ನಾವು ಫಲಪುಷ್ಪ ಪ್ರದರ್ಶನ ಸಹ ಚೆನ್ನಾಗಿ ಮಾಡ್ತೇವೆ ಅಂತ ಭರವಸೆ ನೀಡ್ತೇನೆ. ಈ ಫಲಪುಷ್ಪ ಪ್ರದರ್ಶನಕ್ಕೆ ತಾವೆಲ್ಲರೂ ಆಗಮಿಸಿ ಇದನ್ನು ಭೇಟಿ ನೀಡಿ ಇದನ್ನ ಆನಂದಿಸಬೇಕಂತ ಹೇಳಿ ನಮ್ಮ ತೋಟಗಾರಿಕೆ ಇಲಾಖೆ ಪರವಾಗಿ ನಮಗೆಲ್ಲರಿಗೂ ಆಹ್ವಾನ ನೀಡ್ತೇನೆ. ಹಾಗೂ ನಿಮ್ಮ ಸಹಕಾರವನ್ನು ಸಹ ನಾವು ಇಲಾಖಾ ವತಿಯಿಂದ ಬಯಸ್ತೇವೆ. ಓಕೆ ವೀಕ್ಷಕರೇ, ಇದುವರೆಗೆ ನಮ್ಮ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಕೊಡಗು ಜಿಲ್ಲಾ ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದ ಶ್ರೀಯುತ ಪ್ರಮೋದ್ ಸರ್ ಅವರು ನಮ್ಮೊಂದಿಗೆ ಫಲಪುಷ್ಪ ಪ್ರದರ್ಶನದ ಕುರಿತು ಹಲವು ಮಾಹಿತಿಗಳನ್ನು ನೀಡಿದರು. ಸರ್, ನಮ್ಮ ಜಿಲ್ಲಾಧಿಕಾರಿಯವರ ಮಾರ್ಗದರ್ಶನದಲ್ಲಿ ನಿಮ್ಮ ನೇತೃತ್ವದಲ್ಲಿ ಈ ಒಂದು ಫಲಪುಷ್ಪ ಪ್ರದರ್ಶನ, ತರಕಾರಿ ಕೆತ್ತನೆ, ವೈನ್ ಉತ್ಸವ, ಈ ಎಲ್ಲ ಕಾರ್ಯಕ್ರಮಗಳು ಕೂಡ ಯಶಸ್ವಿಯಾಗಿ ನೆರವೇರಲಿ ಅಂತೇಳಿ ನಮ್ಮ ಕೊಡಗು ಜಿಲ್ಲೆ ಕಡೆಯಿಂದ ನಿಮಗೆ ಶುಭ ಹಾರೈಸುತ್ತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮೊಂದಿಗೆ ಇದುವರೆಗೂ ಮಾತಾಡಲಿಕ್ಕೆ ತಮಗೆ ವೀಕ್ಷಕರ ಪರವಾಗಿ ಧನ್ಯವಾದಗಳು. ವೀಕ್ಷಕರೇ, ಇದುವರೆಗೆ ಫಲಪುಷ್ಪ ಪ್ರದರ್ಶನದ ಕುರಿತು ನಮ್ಮ ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದ ಶ್ರೀಯುತ ಪ್ರಮೋದ್ ಅವರು ನಮ್ಮೊಂದಿಗೆ ಮಾತನಾಡಿದರು. ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಕಾವೇರಿ ನಾಡಿನ ಸಮಗ್ರ ಸುದ್ದಿ ಹಾಗೂ ಮಾಹಿತಿಗಾಗಿ ನೋಡ್ತಾ ಇರಿ ಕೊಡಗು ಚಾನೆಲ್. ವಂದನೆಗಳು.